ಸರ್ವಶಕ್ತನಾದಂತ ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಸಭೆಗೆ ಪೂರಕವಾದಂತಹ ಸ್ವಾಗತವನ್ನು ಕೋರುವಂತಾಗಿದ್ದೇನೆ. ಈ ದಿನದ ಪಾರಾಯಣಕ್ಕಾಗಿ ಆರಿಸಿಕೊಂಡಂತಹ ಕೀರ್ತನೆಗಾರನು ಬರೆದಂತಹ ಕೀರ್ತನೆ 105ನೇ ಕೀರ್ತನೆ 1ರಿಂದ 6 ವಚನಗಳ ತನಕ. 105ನೇ ಕೀರ್ತನೆ 1ರಿಂದ 6 ವಚನಗಳ ತನಕ. ಯೆಹೋವನಿಗೆ ಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸ್ತುತಿಪಡಿಸಿರಿ, ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ, ಆತನ ಪರಿಶುದ್ಧ ನಾಮದಲ್ಲಿ ಹಿಕ್ಕಿರಿ. ಯೆಹೋವನ ದರ್ಶನವನ್ನು ಕೋರುವವರ ಹೃದಯವು ಹರ್ಷಿಸಲಿ, ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ಆತನ ಸೇವಕನಾದ ಅಬ್ರಹಾಮನ ಸಂತತಿಯವರೇ, ಆತನು ಆರಿಸಿಕೊಂಡ ಯಾಕೋಬನ ವಂಶದವರೇ, ಆತನು ಮಾಡಿದ ಅದ್ಭುತ ಕೃತ್ಯ, ಆತನ ಮಹತ್ಕಾರ್ಯ, ಆತನ ಬಾಯಿಂದ ಹೊರಟ ನ್ಯಾಯ ನಿರ್ಣಯ, ಇವುಗಳನ್ನು ನೆನಪು ಮಾಡಿಕೊಳ್ಳಿರಿ. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲು ಹಿರಿಯರಾದಂತ ಇಲ್ಲಿ ನಮ್ಮವರು ನಮ್ಮನ್ನ ಪ್ರಾರ್ಥನೆಗೆ ಆಸ್ಪಡಬೇಕೆಂದಾಗಿ ಕೇಳ್ಕೊಳ್ತೇವೆ. ಇದ್ದೀರಾ ಇಲ್ಲಿ ನಮ್ಮವರು? ಮೊಬೈಲ್ ಏನಾದ್ರು ತೆಗೆದು ತೆಗೆದುಬಿಟ್ಟು ಹಿರಿಯರಂತ ಪ್ರೇಮ ಸರ್ ಅವರು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ಕೊಳ್ತೀನಿ. ಹಲೋ, Yes, Pastor. Let us pray. ಪ್ರಾರ್ಥನೆ ಮಾಡಬೇಕು. Yeah, let us pray. Our gracious Heavenly Father, we thank you, my Lord, for giving us this wonderful opportunity, Lord, to sit before you, to worship you, my Lord, to praise you, the songs, to hear your voice, and to hear your words, my Lord, your faithful servants. Lord, it's a great privilege. Lord, we see many people have lost this opportunity, my Lord. We see many people are in the hospitals. Many people are suffering, my Lord. But Lord, you have loved us. You have kept us safe and away from harms and dangers. And Lord, we're thankful that you have brought us to you, to hear you and to listen to you, my Lord. We thank you for all the blessings we have received, my Lord. We thank you for all the wonders and miracles that you have made in our lives. Thank you very much, my Lord. Lord, we thank you for giving us a good night's sleep. Lord, we thank you for helping us to awake ourselves and pray for ourselves, our families, as well as for others, as you did, my Lord, while you were on earth. As we prayed for your father early in the morning,
for the mankind. Lord, in the same manner, we really humbly are joined here, my Lord, together with one mind to pray for others, my Lord, to see that others are blessed through this program and this prayer, my Lord. So, Lord, please forgive all our sins. And Lord, holy is my Lord, so that our prayer will be heard by you. Please, my Lord, we thank you once again very much for being with us all these days. Lord, right now I submit the entire congregation, especially Pastor M. Raju and his family, to mighty hands, my Lord. And please, participants, please open our minds and hearts, my Lord, to accept your words and to see that we implement those words in our day-to-day life as they are much benefited to us, my Lord, for our flesh and of our bones. Lead us and guide us, my Lord. I pray in the precious name of Jesus Christ. Amen. 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 ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ದೈವಿಕ ಪ್ರಾರ್ಥನೆಗಾಗಿ ಹಿರಿಯರಾದಂತ ಪ್ರೇಮ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ಅವರನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ನನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ, ಆಶೀರ್ವಾದ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 79ನೇ ಸಂಗೀತವನ್ನ ನಾವು ಹಾಡಿಕೊಳ್ಳೋಣ. ಹಾಯ್ ಅಂತ ಮೂಲ್ಯ ಮಿತ್ರ ನಮಗೀಗ ಸಿಕ್ಕಿದ 79ನೇ ಸಂಗೀತ ಸಭಾ ಸಂಗೀತಗಳಲ್ಲಿ. ಹಾಯ್ ಅಂತ ಮೂಲ್ಯ ಮಿತ್ರ ನಮಗೀಗ ಸಿಕ್ಕಿದ, ಪಾಪ ದುಃಖ ಭಯವೆಲ್ಲ ಪರಿಹಾರ ಮಾಡಿದ, ಸ್ಥಿರಾನಂದ ಸಮಾಧಾನ ಹೊಂದಲಾಸಿಸಿದರೆ ಯೇಸು ಸ್ವಾಮಿಯನ್ನು ಇದು ತೀರ್ಮಾನವೇ. ಶೋಧನೆ ಉಂಟಾಗುವಾಗ ಪಾತ್ರಾಯದಲ್ಲಿ ಮಾನದಲ್ಲಿ ಕುಗ್ಗಬೇಡ, ಜಾಪ ಮಾಡುತ್ತಾ ಇರು. ನಂಬತಕ್ಕ ಇಂಥ ಮಿತ್ರ ಬೇರೆ ಒಬ್ಬರಿಲ್ಲವು, ನಿನ್ನ ದುಃಖವೆಲ್ಲ ಬಾಲ ಆತುಕೊಳ್ಳುತ್ತಾ ಇರು. ತುಂಬ ವ್ಯಸನವು ಪಾತ್ರ ಚಾಟ್ಲು ಬಂದರು, ಯೇಸುನಾಥ ನಿತ್ಯ ಶಾಯ ಬೇಡಿಕೊಳ್ಳುತ್ತಾ ಇರು. ನಿಂದೆ ಪೀಡೆ ಕಳವಾಳ ಯಾವ ಕಷ್ಟ ಬಂದರು, ಸರ್ವಶಕ್ತನ ಆಧಾರ ಎಂದು ತಪ್ಪಿ ಹೋಗದು. ಈ ಸಮಯದಲ್ಲಿ ಹಿರಿಯರಾದಂತ ಪ್ರೇಮತ್ ಸರ್ ನಮ್ಮ ಜೊತೆಲಿದ್ದಾರೆ. ಅವರು ನಮಗಾಗಿ ವಿಶೇಷವಾದಂತಹ ಸಾಕ್ಷಿಯನ್ನ ತರುವಂತವರಾಗಿದ್ದಾರೆ. Yeah, Pastor, good morning. Good morning, everybody. ಗುಡ್ ಮಾರ್ನಿಂಗ್. Good morning.
Yes, today I'm very happy, and this is all because of our God, our real God, and the living God, the existing God. Amen. Yes, amen, amen. Hmm. I knew I was fighting for last 6 months, and just for a simple reason and for small mistakes between my son and my daughter-in-law. They were separated for last 5 to 6 months. And the matter was very serious. It went up to court. Then I requested every day, you all prayed for my daughter-in-law and my son Pooja and Vinu. And Lord has done wonders in our life. He has done miracles. I knew that my God will definitely will not leave my hand. He will not forsake us, because the scripture says that whoever follows me, that he will not forsake. And that's what has happened. It's really very true. What all the promises are there in the Bible are really true. They're not they're not lies. Every word, in the Bible, whatever is written is really perfect. I'm really very happy today. I'm so happy that I have no words to say. I was overjoyed. So yesterday, immediately as they came, I arranged a small prayer meeting in the house. I called my pastor and elders, and we had a prayer for Thanksgiving. So it's really a wonder, miracle. I never believed that so soon that my daughter-in-law would join me. But thank God, God has heard our prayer. God has heard your prayer. And thank all of you, prayer warriors, especially Pastor M. Raju and his family, and all Mrs. Evelyn, Paul, and Brother John David, and Annie, Arishdevi, and many others who were participating in our program. I'm very thankful to them. I really heartily tell my thanks to them. And please, it's very true that whatever there in the Bible is really very true, and we have to follow it. If we do it, I'm sure we are safe and we'll be shining. So really, I'm so happy, that I was without my daughter-in-law here for last 5 to 6 months. Maybe my neighbors wondering where this girl is. But I'm happy today to see that my daughter is in the house, and people around us are maybe happy to see my daughter-in-law here in the house. They may be thinking that what a miracle has done that daughter-in-law has come back. So really, once again, I thank the Almighty, and I thank all of you, and all the prayer warriors. I also pray for the international prayer warriors, Canada Sabbath School people also. They to have prayed for me, for my daughter-in-laws, for my family, for my son. I especially thank Pastor M. Raju
He has taken a lot of burden, and with great burden, with great heart, he has prayed for my daughter-in-law. And our God is a real God. Nobody can beat our God. Because the word says, if God is there, who is against us? So no one was against us. Yesterday, the counselor herself, from there itself, without sending to the judge, they have arranged a protection with a police protection. My daughter-in-law has been sent to my house, and today I'm very, very happy. I really thank God. It's a miracle in my life. So I humbly request God to do many such miracles in all the participants who are bow down here, who are suffering with one or the other problems. So I'm sure if we keep faith in God, pray humbly, I'm sure definitely we will achieve it. So thank you. I thank Pastor for giving me this opportunity to share my words and to share my happiness, especially with God and with all of you. Thank you, Pastor, and thank you one and all. Thank you very much. ಪ್ರೈಸ್ ಗಾಡ್. ಉತ್ತಮವಾದಂತ ಸಾಕ್ಷಿಗಾಗಿ ಹಿರಿಯರಾದಂತ ಪ್ರೇಮ ಸರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸುವಂತನಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಒಂದು ಉನ್ನತವಾದಂತ ಕೃಪೆಗೆ ಕೃತಜ್ಞತೆಯುಳ್ಳ ಜೀವಿತವನ್ನ ದಯಪಾಲಿಸಿ ತನ್ನ ಕೃಪಾ ಕಟಾಕ್ಷದಿಂದ ಯೆಹೋವನು, ತಂದೆಯಾದ ದೇವರು, ಮಗನಾದಂತ ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಸಂತೋಷವು, ಸಮಾಧಾನವು ಸಹೋದರ ವಿನಯ್ ಮತ್ತು ಪೂಜಾ ಅವರ ಜೀವಿತದಲ್ಲಿ ಸದಾ ನೆಲೆಗೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರು ಕೂಡಿಸಿದ್ದನ್ನ ಮನುಷ್ಯರು ಅಗಲಿಸಬಾರದು ಎಂಬುದಾಗಿ ಸತ್ಯವೇದದಲ್ಲಿ ಹೇಳ್ತಾರೆ. ದೇವರು ದೇವದೂತರೊಂದಿಗೆ ಕಾರ್ಯ ಮಾಡಿ ಅಗಲಿಸುವಂತ ಎಲ್ಲಾ ಮನುಷ್ಯರ ಪ್ರಯತ್ನಗಳನ್ನ ನಿಷ್ಫಲಗೊಳಿಸಿ ಸೈತಾನನನ್ನು ಸೋಲಿಸಿ ಮತ್ತೆ ತನ್ನ ಕುಟುಂಬವನ್ನ ಕಟ್ಟಿಕೊಳ್ಳುವಾಗಿ ದೇವರು ಕಾರ್ಯ ಮಾಡಿದ್ದಾನೆ, ಅದ್ಭುತ ಮಾಡಿದ್ದಾನೆ, ಮಹತ್ಕಾರ್ಯ ಮಾಡಿದ್ದಾನೆ. ಇದಕ್ಕಾಗಿ ದೇವರನ್ನ ಸ್ತುತಿಸೋಣ. ಒಂದು ಸಣ್ಣ ಪ್ರಾರ್ಥನೆಯನ್ನು ಅವ್ರಿಗೋಸ್ಕರ ನಾವು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ ವಿನಯ್ ಮತ್ತು ಪೂಜಾ ಅವರನ್ನ ಆಶೀರ್ವದಿಸಿ ಬಂದಂತ ಶೋಧನೆಯ ಬಲೆಯಿಂದ ತಪ್ಪಿಸಿ ನಷ್ಟವಾಗುತ್ತಿರುವಂತ ಆತ್ಮಗಳನ್ನ ಸ್ವಾಮಿ ಕೇಡಿನಿಂದ ತಪ್ಪಿಸಿ ಮತ್ತೆ ಸ್ವಾಮಿ ನಿನ್ನ ಕೃಪೆಯ ಸಿಂಹಾಸನದ ಬಳಿಗೆ ಬಂದು ನಿನ್ನ ಪ್ರಸನ್ನತೆಯನ್ನು ಅನುಭವಿಸುತ್ತಾ ನೀನು ಕೊಟ್ಟುವಂತ ಸೌಭಾಗ್ಯದಲ್ಲಿ ನೆಲೆಯಾಗಿ ನಿಲ್ಲುವಂತೆ ತಮ್ಮ ಕುಟುಂಬವನ್ನ ಭದ್ರಪಡಿಸಿಕೊಂಡು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಿನ್ನನ್ನು ಗಣಪಡಿಸುವಂತೆ ಸ್ವಾಮಿ ಅವರನ್ನು ಒಂದುಗೂಡಿಸುವುದಕ್ಕಾಗಿ ನಿನಗೆ ಸ್ತೋತ್ರ. ಇಂದಿನಿಂದ ಸದಾಕಾಲ ನಿನ್ನ ಆತ್ಮನ ಬಲ, ಪರಲೋಕದ ನಡೆಸುವಿಕೆ, ಪರಿಶುದ್ಧವಾದ ನಿನ್ನ ಆಶೀರ್ವಾದಗಳು ಅವರನ್ನು ಹಿಂಬಾಲಿಸುವಂತೆ ಕಾರ್ಯ ಮಾಡಿ ಜೊತೆಗೆ ಕೃಪೆ ತೋರು. ಅವ್ರ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ನಿನ್ನ ಮಾರ್ಗದರ್ಶನದಲ್ಲಿ ತಾವು ಮುಟ್ಟಬೇಕಾದಂತ ಆತ್ಮೀಯ ಗುರಿಯನ್ನು ಮುಟ್ಟಲು ಬೇಕಾದ ಸಕಲ ಸವಲತ್ತುಗಳನ್ನ, ಆಶೀರ್ವಾದಗಳನ್ನ, ಆರೋಗ್ಯ ಸುಕ್ಷೇಮಗಳನ್ನ ಅನುಗ್ರಹಿಸಿ ಅವರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿ ಅವರ ಇಷ್ಟಾರ್ಥಗಳನ್ನ ನೆರವೇರಿಸಿ ಅವರ ಕೊರತೆಗಳನ್ನ ನೀಗಿಸಿ ಜೀವವುಳ್ಳ ತಂದೆ ಜೀವದ ಮಾರ್ಗದಲ್ಲಿ ನಡೆಸಿ ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸಬೇಕೆಂಬುದಾಗಿ ಯೇಸು ಸ್ವಾಮಿ ಬೇಡಿದ್ದೇನೆ ಕರ್ತನೆ. ಆಮೆನ್. Thank you, Pastor. Thank you very much. ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸೋಣ. ಸ್ವಲ್ಪ ಹೊತ್ತು ದೇವರ ವಾಕ್ಯದ ಬಳಿಗೆ ಹೋಗೋಣ. 127ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಹೀಗೆ ಬರೆಯುವಂತಾಗಿದ್ದಾನೆ: ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ ಎಂಬ. ಒಂದು ಮನೆ ಕಟ್ಟಲ್ಪಡಬೇಕಾದ್ರೆ ಅದನ್ನ ದೇವರು ತಾನೇ
ಅದಕ್ಕೆ ಅಸ್ತಿವಾರವನ್ನು ಹಾಕಬೇಕಾಗಿದೆ. ದೇವರೇ ಆ ಅಸ್ತಿವಾರದ ಮೇಲೆ ಕಟ್ಟಡವನ್ನು ಕಟ್ಟಬೇಕಾಗಿದೆ. ದೇವರೇ ಆ ಕಟ್ಟಡದ ಮೇಲೆ ಮೇಲ್ಚಾವಣಿಯನ್ನ ಹಾಕಿ ಆ ಮನೆಯನ್ನ ಸಂಪೂರ್ಣಗೊಳಿಸಿ ಭದ್ರಪಡಿಸಬೇಕಾಗಿದೆ. ದೇವರು ಆ ಮನೆಯನ್ನ ಕಟ್ಟಿದಾಗ ಆ ಮನೆಯು ಶಾಶ್ವತವಾಗಿರುತ್ತೆ. ನಾವು ನೋಡ್ತೇವೆ, ದೇವರು ದಾವೀದನಿಗೆ ಈ ವಾಗ್ದಾನವನ್ನ ಮಾಡುವಂತಾಗಿದ್ದಾನೆ. 1 ಪೂರ್ವವೃತ್ತಾಂತ ಕಾಲ 17ರಿಂದ 10ನೇ ವಚನದಲ್ಲಿ, 1 ಪೂರ್ವವೃತ್ತಾಂತ ಕಾಲ 17ರಿಂದ 10ನೇ ವಚನದಲ್ಲಿ ಮಾತನ್ನು ನಾವು ನೋಡುವಂತರಾಗಿದ್ದೇವೆ. 17ನೇ ಅಧ್ಯಾಯ 10ನೇ ವಚನದಲ್ಲಿ, ಪೂರ್ವ ಕಾಲದಲ್ಲೂ ನಾನು ನನ್ನ ಜನರಾದ ಇಸ್ರಾಯೇಲರ ಮೇಲೆ ನೇಮಿಸಿದ ನ್ಯಾಯಸ್ಥಾಪಕರ ಕಾಲದಿಂದ ಈಚೆಗೂ ದುಷ್ಟರು ಅವರನ್ನು ಕುಗ್ಗಿಸದಂತೆ ಇನ್ನು ಕುಗ್ಗಿಸುವುದಿಲ್ಲ. ನಿನ್ನ ಶತ್ರುಗಳೆಲ್ಲರನ್ನು ನಿನಗೆ ಅಧೀನ ಮಾಡುವನು. ಇದಲ್ಲದೆ ಯೆಹೋವನಾದ ನಾನು ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನು ಎಂದು ಮಾತು ಕೊಡುತ್ತೇನೆ. ಅರಸನಾದಂತ ದಾವೀದನಿಗೆ ಈ ಮಾತನ್ನ ಯೆಹೋವನಾದ ದೇವರು ತಿಳಿಸುವಂತನಾಗಿದ್ದ. ದೇವರಿಗಾಗಿ ಒಂದು ಆಲಯವನ್ನು ಕಟ್ಟುವಂತ ಮನಸ್ಸನ್ನ ದಾವೀದನು ಮಾಡಿದಾಗ, ದಾವೀದನಿಗೆ ದೇವರು ಹೇಳ್ತಾರೆ, ನೀನು ನನಗೆ ಆಲಯವನ್ನ ಕಟ್ಟುವಂತ ಮನಸ್ಸು ಮಾಡಿದ್ದರಿಂದ ನಾನು ನಿನಗೆ ವಾಗ್ದಾನ ಮಾಡ್ತೇನೆ, ನಿನಗೋಸ್ಕರ ನಾನು ಒಂದು ಮನೆಯನ್ನ ಕಟ್ಟುವೆನು. ದೇವರು ತಾನೇ ಮನೆಯನ್ನ ಕಟ್ಟುವೆನು ಎಂಬುದಾಗಿ ಮಾತು ಕೊಡ್ತಾರೆ. ಹಾಗೆಯೇ ದೇವರು ನಂಬಿರುವಂತ ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿ ನಮಗಾಗಿ ದೇವರು ತನ್ನದೇ ಆದಂತ ಮನೆಯನ್ನ ಕಟ್ಟುವಂತವನಾಗಿದ್ದಾನೆ. ಆ ಮನೆಯಲ್ಲಿ ನಮ್ಮನ್ನ ನೆಲೆಗೊಳಿಸುವಂತ ದೇವರು ಕಟ್ಟುವಂತ ಮನೆಯು ಹೇಗಿರುತ್ತದೆ? ಅದೇ 17ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ಹೇಳುವಂತನಾಗಿದ್ದಾನೆ, ಅವನನ್ನು ನನ್ನ ಮನೆಯಲ್ಲಿಯೂ ನನ್ನ ರಾಜ್ಯದಲ್ಲಿಯೂ ಸದಾ ಸ್ಥಿರಗೊಳಿಸುವನು, ಅವನ ಸಿಂಹಾಸನವು ಶಾಶ್ವತವಾಗಿರುವುದು ಎಂಬುದೇ. ನೋಡ್ತೇವೆ, ದಾವೀದನನ್ನ ಮನೆಯನ್ನ ಕಟ್ಟುವುದು ಮಾತ್ರವಲ್ಲದೆ ಆ ಮನೆಯಲ್ಲಿ ಆತನನ್ನ ನೆಲೆಗೊಳಿಸಿ ಆತನನ್ನು ಶಾಶ್ವತವಾದಂತ ಆಶೀರ್ವಾದಗಳನ್ನ ಅನುಭವಿಸುವ ಹಾಗೆ ನೆಲೆಗೊಳಿಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡುವಂತ ದೇವರು ಕಟ್ಟಿದಂತ ಮನೆಯು ಎಂದಿಗೂ ಕೆಡವಲ್ಪಡುವುದಿಲ್ಲ ಮತ್ತು ಯಾರಿಂದಲೂ ಅದನ್ನ ಕಟ್ಟಿಡುವುದಕ್ಕೆ ಸಾಧ್ಯವೇ ಇಲ್ಲ. ದೇವರೇ ಆ ಮನೆಯನ್ನ ಕಟ್ಟುವುದರಿಂದ ಆ ಮನೆಯಲ್ಲಿ ದೇವರು ತಾನು ನೆಲೆಸಿದವನಾಗಿದ್ದು, ಆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಆ ಮನೆಯಲ್ಲಿ ಸದಾಕಾಲ ನೆಲೆಸುತ್ತಾ ದೇವರ ಆಶೀರ್ವಾದವನ್ನು ಅನುಭವಿಸುತ್ತಾ ಅಭಿವೃದ್ಧಿ ಹೊಂದುತ್ತಾ ಶಾಶ್ವತವಾದಂತ ದೇವರ ಪ್ರಸನ್ನತೆಯೊಂದಿಗೆ ಆ ದೇವರ ಸನ್ನಿಧಿಯನ್ನ ಅನುಭವಿಸುತ್ತಾ ಅಭಿವೃದ್ಧಿಯನ್ನ ಹೊಂದುವ ಹಾಗೆ ದೇವರು ಕಾರ್ಯ ಮಾಡುವಂತವರಾಗಿ, ದೇವರು ಕಟ್ಟಿದಂತ ಮನೆಯಲ್ಲಿ ದೇವರು ಹೇಗೆ ತಾನು ಆ ಮನೆಯಲ್ಲಿ ಸ್ಥಿರಗೊಳಿಸುವಂತ ಮಕ್ಕಳನ್ನ ಆಶೀರ್ವದಿಸುತ್ತಾನೆ. 128ನೇ ಕೀರ್ತನೆಯಲ್ಲಿ ಇದು ಬರುತ್ತಾನೆ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರಬಹುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯ ಫಲಭರಿತವಾದ ದ್ರಾಕ್ಷಾಲತೆ ತಿಂತಿರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸ್ಯಗಳಂತಿರುವರು. ಇಗೋ, ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಜೀವನದಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು. ಮಕ್ಕಳ ಮಕ್ಕಳನ್ನು ಕಾಣುವವನಿಗೆ ಇಸ್ರಾಯೇಲರಿಗೆ ಶುಭವಾಗಲಿ. ದಾವೀದನು ಈ ಕೀರ್ತನೆಯನ್ನ ಬರೆಯುವಾಗ ದೇವರ ಆಶೀರ್ವಾದಗಳನ್ನ ಅನುಭವಿಸುವವರಾಗಿ ಈ ಕೀರ್ತನೆಯನ್ನ ಬರೆಯುವಂಥದ್ದು. ನಾವು ನೋಡ್ತೇವೆ, ದೇವರು ಒಂದು ಮನೆಯನ್ನ ಕಟ್ಟುವಾಗ ಆ ಮನೆಯಲ್ಲಿ ತಾನು ನೆಲೆಸುವಾಗ ಆ ಮನೆಯಲ್ಲಿ ಇರುವಂತ ದಾಂಪತ್ಯ ಜೀವಿತವು, ಗಂಡ ಹೆಂಡರ ಸಂಬಂಧವು ಯಾವ ರೀತಿಯಲ್ಲಿ ದೇವರ ಪ್ರಸನ್ನತೆಯೊಂದಿಗೆ ಬೆಳೆಯುತ್ತಾ ಅಭಿವೃದ್ಧಿ ಹೊಂದುತ್ತಾ ದೇವರ ಆಶೀರ್ವಾದಗಳನ್ನ ಅನುಭವಿಸುತ್ತಾ ಸಂಪೂರ್ಣತೆಯ ಮಟ್ಟವನ್ನ ಮುಟ್ಟುವಂತದ್ದಾಗಿರುತ್ತದೆ ಎಂಬುದಾಗಿ ನಾವು ಕಾಣಬಹುದಾಗಿದೆ. ದೇವರು ಕಟ್ಟುವಂತಹ ಮನೆಯಲ್ಲಿ ಈ ಆಶೀರ್ವಾದಗಳನ್ನ ನಾವು ನೋಡಬಹುದಾಗಿದೆ. ಆದುದರಿಂದ
ದೇವರು ತಾನು ಕಟ್ಟಿದಂತ ಮನೆಯಲ್ಲಿ ಈ ಆಶೀರ್ವಾದಗಳು ನೆಲೆಗೊಳ್ಳುವಂತೆ ಮಾಡುವಂತವನಾಗಿದ್ದಾನೆ, ಸ್ಥಿರವಾಗಿರುವಂತೆ ಆಗಿದ್ದಾನೆ ಮತ್ತು ಅದು ಶಾಶ್ವತವಾಗಿರುವಂತದ್ದಾಗಿ ಮಾಡುವಂತದ್ದಾಗಿದ್ದಾನೆ. ಆದುದರಿಂದ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತ ಮಾತ್ರವಲ್ಲದೆ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ದೇವರು ಮನೆಯನ್ನ ಕಟ್ಟುವಾಗ ಆ ಮನೆಯಲ್ಲಿ ವಾಸಿಸುವಂತ ಕುಟುಂಬವು ಅದರಲ್ಲಿ ಶಾಶ್ವತವಾಗಿ ನೆಲೆಗೊಂಡು ದೇವರ ಆಶೀರ್ವಾದವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಆದುದರಿಂದಲೇ ದೇವರ ಮಕ್ಕಳಾದ ನಾವು ಮನೆಯನ್ನ ಕಟ್ಟುವಾಗ ನಾವು ಮನೆಯನ್ನ ಕಟ್ಟದೆ ದೇವರು ನಮ್ಮ ಮನೆಯನ್ನ ಕಟ್ಟುವುದಕ್ಕೆ ನಾವು ದೇವರ ಕೈಗೆ ಅದನ್ನು ಒಪ್ಪಿಸಿಕೊಡ್ಬೇಕು. ಹೇಗೆ ದೇವರು ನಮ್ಮ ಮನೆಯನ್ನ ಕಟ್ತಾನೆ? ಮನೆ ಎಂಬುದಾಗಿ ಹೇಳುವಾಗ ಕುಟುಂಬ, ಆ ಕುಟುಂಬವನ್ನ ದೇವರು ಕಟ್ಟಬೇಕಾಗ, ಅಂದ್ರೆ ದೇವರು ಆತ್ಮೀಯವಾಗಿ ಆ ಕುಟುಂಬವನ್ನ ಕಟ್ಟಿ ಸಂಪೂರ್ಣಗೊಳಿಸುವಾಗ ಅವರಿಗಾಗಿ ದೇವರು ಕಟ್ಟುವಂತ ಮನೆಯಲ್ಲಿ ಅವರು ಸಮಾಧಾನದಿಂದ, ನೆಮ್ಮದಿಯಿಂದ, ಸಂತೃಪ್ತಿಯಿಂದ, ದಿನನಿತ್ಯವೂ ಸೌಭಾಗ್ಯವೊಂದಿಗೆ ಜೀವಿಸಿ ಕರ್ತನನ್ನು ಕೊಂಡಾಡುತ್ತಾ ದೇವರಿಗೆ ಮಹಿಮೆಯನ್ನು ತರುತ್ತಾ ಸಾಕ್ಷಿಯಾಗಿ ಜೀವಿಸಲು ಸಾಧ್ಯವಾಗುವುದು. ಹೇಗೆ ಎಂತ ಒಂದು ಕುಟುಂಬವನ್ನ, ಇಂಥ ಒಂದು ಮನೆಯನ್ನ ಕಟ್ಟಿಕೊಂಡು ಇಂಥ ಒಂದು ಕುಟುಂಬದ ಕೌಟುಂಬಿಕ ದಾಂಪತ್ಯ ಜೀವಿತದಲ್ಲಿ ಒಬ್ಬ ವ್ಯಕ್ತಿ ಯಶಸ್ವಿ ಆಗಲು ಸಾಧ್ಯ ಎಂಬುದಾಗಿ ನಾವು ನೋಡುವಾಗ ಇದು ದೇವರ ಕೃಪೆಯಿಂದ ದೇವರ ನಡೆಸುವಿಕೆಯನ್ನ ಅನುಭವಿಸುವುದಕ್ಕಾಗಿ ಕರ್ತನ ಸಾನ್ನಿಧಾನದಲ್ಲಿ ದೇವರ ಮಕ್ಕಳು ತಮ್ಮ ಜೀವಿತವನ್ನ ದೇವರಿಗೆ ಭಯಭಕ್ತಿಯಿಂದ ಕಳೆಯುವಾಗ ಅವರಿಗೆ ಆಶೀರ್ವಾದವನ್ನ ದೇವರು ಒದಗಿಸಿಕೊಡ್ತಾರೆ. ತಾನೇ ಒಂದು ಮನೆಯನ್ನು ಕಟ್ತಾನೆ, ತಾನೇ ಒಂದು ಕುಟುಂಬವನ್ನು ತಾನೇ ಕಟ್ಟಿದಂತ ಕುಟುಂಬದಲ್ಲಿ 128ನೇ ಕೀರ್ತನೆಯಲ್ಲಿ ಬರೆದಿರುವಂತ ಎಲ್ಲಾ ಆಶೀರ್ವಾದಗಳು ನೆರವೇರುವ ಹಾಗೆ ದೇವರು ಕಾರ್ಯ ಮಾಡುವಂತ ಇಂತಹ ಕುಟುಂಬವು ಇಂಥ ಆಶೀರ್ವಾದದೊಂದಿಗೆ ದೇವರ ಪ್ರಸನ್ನತೆಯನ್ನು ಅನುಭವಿಸಬೇಕಾದ್ರೆ ಮೊದಲನೇದಾಗಿ ಕೀರ್ತನೆಯಲ್ಲಿ ಹೇಳ್ತಾನೆ, 128ನೇ ಕೀರ್ತನೆಯಲ್ಲಿ ಯೆಹೋವನಲ್ಲಿ ಭಯಭಕ್ತಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವುದು. ನಮ್ಮ ಕುಟುಂಬವು ದೇವರಿಂದ ಆಶೀರ್ವದಿಸಲ್ಪಟ್ಟು ನಮ್ಮ ಮನೆಯನ್ನ ದೇವರು ಕಟ್ಟಿ ಅದರಲ್ಲಿ ನಾವು ಕುಟುಂಬ ಸಮೇತವಾಗಿ ಸಮಾಧಾನದಿಂದ ವಾಸಿಸಬೇಕಾದ್ರೆ, ಜೀವಿಸಬೇಕಾದ್ರೆ ದೇವರಿಗೆ ಪ್ರಥಮ ಸ್ಥಾನವನ್ನ ನಾವು ಕೊಡಬೇಕು. ದೇವರಿಗೆ ಭಯಭಕ್ತಿಯುಳ್ಳವರಾಗಿರಬೇಕು. ಮೊದಲನೇದಾಗಿ ಕುಟುಂಬದ ಯಜಮಾನನು ದೇವರಿಗೆ ಭಯಭಕ್ತಿ ಉಳ್ಳವನಾಗಿರಬೇಕು, ಭಯಭಕ್ತಿ ಸಲ್ಲಿಸುವವನಾಗಿರಬೇಕು, ಭಯಭಕ್ತಿಯಿಂದ ನಡ್ಕೊಳ್ಳುವಂತನಾಗಿರಬೇಕು. ಹೇಗೆ ಇದು ಸಾಧ್ಯ? ಎಲ್ಲಿಂದ ಪ್ರಾರಂಭವಾಗ್ತದೆ? ಧರ್ಮೋಪದೇಶಕ ಕಾಂಡ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಹೀಗೆ ಬರೆಯುವಂತನಾಗಿದ್ದಾರೆ. 4ನೇ ವಚನ, ಇಸ್ರಾಯೇಲರಿಗೆ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥಕವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆ ಬಾಗಿಲಿನ ನಿಡುವ ಪಟ್ಟಿಗಳಲ್ಲಿ, ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ಈ ಸಂಗತಿಯನ್ನ ಹೊಸದಾಗಿ ಮನೆ ಕಟ್ಟಿಕೊಳ್ಳುವಂತ, ದಾಂಪತ್ಯವನ್ನ ಕಟ್ಟುವಂತ ಪ್ರತಿಯೊಬ್ಬ ವ್ಯಕ್ತಿಯು ಮೊದಲೇ ತಿಳಿದಿರಬೇಕಾದಂತ ಸಂಗತಿ. ಯೆಹೋವನು ನಾನು ಕಟ್ಟುವಂತ ಮನೆಯನ್ನ ಕಟ್ಟಬೇಕಾದ್ರೆ, ನಾನು ಅನುಭವಿಸಬೇಕಾದಂತ ದಾಂಪತ್ಯವನ್ನ, ಕುಟುಂಬವನ್ನ ಕಟ್ಟಬೇಕಾದ್ರೆ ಅಲ್ಲಿ ಪ್ರಾಮುಖ್ಯವಾಗಿ ಇರಬೇಕಾದದ್ದು ನಾನು ಮೊದಲು ದೇವರಿಗೆ ಭಯಭಕ್ತರವನಾಗಿರಬೇಕು ಮತ್ತು ದೇವರು ನನ್ನ ದಾಂಪತ್ಯವನ್ನು ಆಶೀರ್ವದಿಸಿ ಕೊಟ್ಟಂತ ಮಕ್ಕಳನ್ನ ದೇವರ ಭಯಭಕ್ತಿಯಲ್ಲಿ ಬೆಳೆಸುವಂತವರಾಗಿರಬೇಕು. ದೇವರ ಮಕ್ಕಳನ್ನ, ಯಾಕೆ ಮಕ್ಕಳನ್ನ ಪ್ರಥಮ ಸ್ಥಾನದಲ್ಲಿ ತೆಗೆದುಕೊಳ್ತಾನೆ ಅಂತ ಹೇಳುವಾಗ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗದು. ಚಿಕ್ಕವರು ಇರುವಾಗಲೇ ದೇವರ ಸಾನ್ನಿಧ್ಯದಲ್ಲಿ ಅವರನ್ನ ಕಳಿಸುತ್ತಾ, ದೇವರ ವಾಕ್ಯದಲ್ಲಿ ಅವರನ್ನ ಬೆಳೆಸುತ್ತಾ, ದೇವರ ಭಯಭಕ್ತಿಯಲ್ಲಿ ಅವರನ್ನ ಸಿದ್ಧಿಗೆ ತರುವಂತ ಕಾರ್ಯವನ್ನ ಮಾಡುವಾಗ ಪ್ರಾಯಕ್ಕೆ ಬಂದಾಗ ಅವರು ದೇವರ ಲೋಕವನ್ನ
ದೇವರ ಯೋಜನೆಯನ್ನ, ದೇವರ ಸಂಕಲ್ಪವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಮುಂದೆ ಕಟ್ಟಲ್ಪಡುವಂತ ದಾಂಪತ್ಯ ಜೀವಿತವನ್ನ, ಕುಟುಂಬವನ್ನ ದೇವರ ಭಯಭಕ್ತಿಯಿಂದ, ದೇವರ ವಾಕ್ಯದ ಅಸ್ತಿವಾರದಿಂದ ಅವರು ಕಟ್ಟಲು ಸಾಧ್ಯವಾಗುವಂಥದ್ದು. ಎಲ್ಲಿ ದೇವರ ವಾಕ್ಯವು ಯಾವ ಕುಟುಂಬಕ್ಕೆ, ಯಾವ ದಾಂಪತ್ಯಕ್ಕೆ ಅಸ್ತಿವಾರವಾಗಿ ಹಾಕಲ್ಪಡ್ತದೆ, ಅಂತ ಕುಟುಂಬವು ಬಂಡೆಯ ಮೇಲೆ ಕಟ್ಟಿದಂತ ಕುಟುಂಬವಾಗಿರ್ತದೆ. ಎಂತಹ ಶೋಧನೆಗಳು, ಎಂತಹ ಸಮಸ್ಯೆಗಳು, ಎಂತಹ ಕಷ್ಟಗಳು, ಬಿಕ್ಕಟ್ಟುಗಳು, ಕಾಯಿಲೆಗಳು ಎದುರಾಗಿ ಬಂದರೂ ಅಂತ ಕುಟುಂಬವು ಯಾವತ್ತಿಗೂ ಕೂಡ ಬಿದ್ದುವುದಿಲ್ಲ. ಬದಲಾಗಿ ದಿನದಿಂದ ದಿನಕ್ಕೆ ಇನ್ನಷ್ಟು ಭದ್ರವಾಗಿ ಬಲವಾದಂತ ಶಕ್ತಿಯನ್ನ ಹೊಂದಿ ದೇವರಿಗೆ ಮಹಿಮೆ ತರುವಂತ ಕುಟುಂಬವಾಗಿ ಅಭಿವೃದ್ಧಿ ಹೊಂದುತ್ತಾ ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತ ಕುಟುಂಬವಾಗುವಂಥದ್ದು. ಆದುದರಿಂದ ಪ್ರತಿಯೊಬ್ಬ ತಂದೆ ತಾಯಿಗಳು ಮಕ್ಕಳ ಜೀವಿತದಲ್ಲಿ ಅವರ ಕುಟುಂಬವನ್ನ ಕಟ್ಟುವುದಕ್ಕೆ ತಾವು ಬುನಾದಿ ಹಾಕಬೇಕು. ಆ ಬುನಾದಿ ದೇವರ ವಾಕ್ಯವಾಗಿ, ದೇವರ ಭಯಭಕ್ತಿಯನ್ನ ಕಲಿಸುವಂತ ಭಕ್ತಿಯ ಜೀವಿತವನ್ನ ಅವರಲ್ಲಿ ತುಂಬಬೇಕಾಗಿದೆ. ಅಷ್ಟು ಮಾತ್ರವಲ್ಲದೆ ಅವರು ಪ್ರಾಯಕ್ಕೆ ಬರುವಾಗ, ದಾಂಪತ್ಯವನ್ನ ಆರಿಸಿಕೊಳ್ಳುವಂತ ಸಮಯಕ್ಕೆ ಬಂದಾಗ, ಸಂಗಾತಿಗಳನ್ನ ಆರಿಸಿಕೊಳ್ಳುವಂತ ಸಮಯಕ್ಕೆ ಬಂದಾಗ ಬಹಳ ಪ್ರಾಮುಖ್ಯವಾದಂತ ಸಂಗತಿಯನ್ನ ನಾವು ಗಮನಿಸಬೇಕಾಗಿದೆ. 119ನೇ ಕೀರ್ತನೆಯಲ್ಲಿ ದಾವೀದನು ಅದನ್ನ ನಮಗೆ ತಿಳಿಸುವಂತಾಗಿದ್ದಾನೆ. 9ನೇ ವಚನದಲ್ಲಿ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಪ್ರಾಯಕ್ಕೆ ಬರುವಾಗ, ಚಿಕ್ಕವರಿಂದ ಹಿಡಿದು ಪ್ರಾಯಕ್ಕೆ ಬಂದಾಗಲೂ ಕೂಡ ಅವರನ್ನ ದೇವರ ಭಯಭಕ್ತಿಯಲ್ಲಿ ನಾವು ನಡೆಸಬೇಕಾದ್ರೆ ದೇವರ ವಾಕ್ಯದ ಬಳಿಯಲ್ಲಿ ನಾವು ನಡೆಸಬೇಕು. ಪ್ರಿಯ ದೇವ ಜನರೇ, ದೇವರ ಮಕ್ಕಳೇ, ಕ್ರೈಸ್ತ ಕುಟುಂಬವು ದೇವರ ವಾಕ್ಯದ ಅಸ್ತಿವಾರವಾಗಿ, ದೇವರ ವಾಕ್ಯವೆಂಬ ಜೀವವುಳ್ಳ ಕಲ್ಲುಗಳಿಂದ ಕಟ್ಟಲ್ಪಡಬೇಕಾದ ಪ್ರಾಯಕ್ಕೆ ಬರುವಾಗ ಆ ಕುಟುಂಬದ ಅಸ್ತಿವಾರವು ಭದ್ರವಾದ ಕಟ್ಟಡವಾಗಿ ಕಟ್ಟಲ್ಪಡಬೇಕಾದಂತ ಸಮಯವಾಗಿದೆ. ಈ ಸಮಯದಲ್ಲಿ ತಾನೇ ಕಟ್ಟಡಕ್ಕೆ ಬೇಕಾದಂತ ಉತ್ತಮವಾದ ಸಾಮಗ್ರಿಗಳನ್ನ ನಾವು ಒದಗಿಸಬೇಕಾಗಿದೆ. ಆತ್ಮೀಯ ಕಟ್ಟಡವನ್ನ ಕಟ್ಟಬೇಕಾಗಿದೆ. ಎಲ್ಲಿ ದೇವರ ಭಯಭಕ್ತಿಯುಳ್ಳ ಆತ್ಮೀಯ ಕಟ್ಟಡವೆಂಬ ಜೀವವುಳ್ಳ ಕಲ್ಲುಗಳಿಂದ, ದೇವರ ವಾಕ್ಯದಿಂದ ನಾವು ದೇವರ ಮಕ್ಕಳನ್ನ ಆತ್ಮೀಯವಾಗಿ ಕಟ್ಟುತ್ತೇವೆ, ಅವರ ಮುಂದಿನ ಭವಿಷ್ಯದಲ್ಲಿ, ಮುಂದೆ ದೇವರು ಅನುಗ್ರಹಿಸುವಂತ ದಾಂಪತ್ಯ ಜೀವಿತದಲ್ಲಿ ಅವರು ಸುಭದ್ರವಾಗಿರ್ತಾರೆ, ಸುರಕ್ಷಿತವಾಗಿರ್ತಾರೆ, ಹಾಗೂ ದೇವರ ಶಾಶ್ವತವಾದ ಕೃಪೆಯನ್ನು ಹೊಂದಿದವರಾಗಿ ದೇವರ ಘನತೆಗೆ ತಕ್ಕ ಹಾಗೆ ತಮ್ಮ ಕುಟುಂಬವನ್ನ ಅವರು ಕಟ್ಟಿಕೊಂಡು ಶಾಶ್ವತವಾದ ದೇವರ ಆಶೀರ್ವಾದಗಳನ್ನ ಅನುಭವಿಸುವಂತ. ಒಂದು ಕುಟುಂಬವನ್ನ ಕಟ್ಟಬೇಕಾದ್ರೆ ಹೇಗೆ ಬುನಾದಿ ಹಾಕುವುದು ಪ್ರಾರಂಭವೋ, ಹೇಗೆ ಅದರ ಮೇಲೆ ಕಟ್ಟಡವನ್ನ ಜೋಪಾನವಾಗಿ ಕಟ್ಟುವುದು ಅವಶ್ಯಕತೆಯೋ, ಅದೇ ರೀತಿಯಲ್ಲಿ ಆತ್ಮೀಯವಾದಂತ ಸುಸ್ಥಿತಿಯಾದಂತ ಜೀವಿತವನ್ನ ದೇವರು ಮಕ್ಕಳಿರುವಾಗಲೇ ಪ್ರಾಯಕ್ಕೆ ಬರುವ ತನಕ ಬಂದ ಮೇಲೆಯೂ ದೇವರ ವಾಕ್ಯವೆಂಬ ಜೀವದ ಕಲ್ಲುಗಳಿಂದ ಅವರ ಆತ್ಮೀಯ ಜೀವಿತವನ್ನ ಕಟ್ಟಿ ಭದ್ರಪಡಿಸಬೇಕು. ಯಾವ ಕುಟುಂಬವು ದೇವರಲ್ಲಿ ಭಯಭಕ್ತವುಳ್ಳ ಕುಟುಂಬವಾಗಿ ಈ ನಿಯಮವನ್ನ ಪರಿಪಾಲಿಸುತ್ತದೋ ಆ ಕುಟುಂಬದಲ್ಲಿ ನಿತ್ಯವಾದ ಸುರಕ್ಷತೆ ಇರ್ತದೆ, ಸುಕ್ಷೇಮವಿರುತ್ತದೆ, ಸಮಾಧಾನವಿರುತ್ತದೆ. ಮತ್ತು ಸೈತಾನನು ಎಂತಹ ಶೋಧನೆಗಳನ್ನು ತಂದರೂ ಅದಕ್ಕೆ ಒಂದು ಕಲ್ಲಾದರೂ ಕೆಳಗೆ ಬೀಳುವುದಿಲ್ಲ, ಅಲುಗಾಡುವುದಿಲ್ಲ, ಬದಲಾಗಿ ಇನ್ನಷ್ಟು ಭದ್ರವಾಗಿ ಬೀಳಲು ಸಾಧ್ಯವಾಗುವಂತಹ ಪ್ರತಿಯೊಂದು ಕುಟುಂಬದಲ್ಲಿ ದೇವರ ಮಕ್ಕಳು, ವಿಶೇಷವಾಗಿ ತಂದೆ ತಾಯಿಗಳು ಈ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಅದಕ್ಕಾಗಿಯೇ ದೇವರು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗೂ ಸತ್ಯವೇದದಲ್ಲಿ ಈ ಕಟ್ಟೆಚ್ಚರವನ್ನ ವಿಧಿಸಿದ್ದಾನೆ. ಮಕ್ಕಳಿರುವಾಗಲೇ ಅವರಿಗೆ ದೇವರ ವಾಕ್ಯವು ಹೇಗಿರ್ಬೇಕಂತಂದ್ರೆ, ಹಣೆಗೆ ಕಟ್ಟಿಕೊಳ್ಳುವ ಪಟ್ಟಿಯಂತೆಯೂ ಕೈಗೆ ಕಟ್ಟಿಕೊಳ್ಳುವ ಜ್ಞಾಪಕಾರ್ಥವಾದ ಪಟ್ಟಿಯಂತೆ ಇರಬೇಕು. ದಾರಿಯಲ್ಲಿ ಹೋಗುವಾಗಲೂ, ಬರುವಾಗಲೂ, ರಾತ್ರಿ ಮಲಗುವಾಗಲೂ, ಬೆಳಿಗ್ಗೆ ಏಳುವಾಗಲೂ ದೇವರ ವಾಕ್ಯವು ಅವರಿಗೆ ಧ್ಯಾನವಾಗಿರ್ಬೇಕು. ಅವರ ಹೃದಯದ ಹಲಗೆ ಮೇಲೆ ಬರೆಯಲ್ಪಡುವಂತ ವ್ಯವಸ್ಥೆ ಆಗಬೇಕು. ಅವರು ಉಂಡರು, ತಿಂದರು, ಕುಡಿದರು, ಏನೇ ಮಾಡಿದ್ರು ದೇವರ ವಾಕ್ಯದ ಅನುಭವದೊಡನೆ ಅವರು ಅದರಲ್ಲಿ ಬೆರೆಯಬೇಕು. ಹೀಗೆ ಅವರ ಬಾಲ್ಯದಿಂದ ಪ್ರಾಯದಿಂದ ಕುಟುಂಬಕ್ಕೆ ಬರುವಾಗ
ಅವರ ದೇವರು ಕೊಟ್ಟಂತ ಮನೆಯೇ ಅವರ ಕುಟುಂಬವಾಗಿರ್ತದೆ. ಅಂತ ಕುಟುಂಬವನ್ನ ದೇವರು ಆಶೀರ್ವದಿಸ್ತಾನೆ. ಆ ರೀತಿಯಾದಂತ ಬೆಳೆಸಿದಂತ ಮಕ್ಕಳು 128ನೇ ಕೀರ್ತನೆಯಲ್ಲಿ ಬರೆದಂತ ಕುಟುಂಬವನ್ನ ಕಟ್ಟಿಕೊಳ್ಳಲು ಮತ್ತು ಅಂತ ಕುಟುಂಬದಲ್ಲಿ ಅಂತ ಆಶೀರ್ವಾದವನ್ನ ಅನುಭವಿಸಲು ಸಾಧ್ಯವಾಗಿರುವಂತದ್ದಾಗಿದೆ. ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಚನದಲ್ಲಿ ದಾಂಪತ್ಯದ ಕುರಿತಾಗಿ ಇಲ್ಲಿ ಹೀಗೆ ಬರೆಯುವಂತನಾಗಿದ್ದಾನೆ. ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಆ ಕುಟುಂಬದಲ್ಲಿ ದೇವರು ಅವರನ್ನ ಅವರ ಮಕ್ಕಳನ್ನ ಆಶೀರ್ವದಿಸಿ ಶಾಶ್ವತವಾದ ಆಶೀರ್ವಾದಗಳಿಂದ ತುಂಬಿಸಿ ಸ್ಥಿರಗೊಳಿಸಿ ನೆಲೆಗೊಳಿಸಿ ಅಭಿವೃದ್ಧಿಪಡಿಸಿ ತಾನು ಅವರ ಜೊತೆಯಲ್ಲಿ ಆ ಕುಟುಂಬದಲ್ಲಿ ವಾಸ ಮಾಡಬೇಕಾದ್ರೆ ಆ ಕುಟುಂಬದಲ್ಲಿ ದಾಂಪತ್ಯ ಜೀವಿತವು ನಿಷ್ಕಳಂಕವಾಗಿದೆ. ಆ ನಿಷ್ಕಳಂಕವಾದಂತ ದಾಂಪತ್ಯ ಜೀವಿತವನ್ನು ಕಟ್ಟುವುದರ ಮೇಲೆಯೇ ಆ ಮನೆಯ ಅಸ್ಥಿವಾರದ ತಳಹದಿ ಹಾಕಿಕೊಂಡಿರುತ್ತದೆ. ಆ ಮನೆಯ ಸ್ಥಿರತೆ ಆಧಾರವಾಗಿರುವಂತದ್ದಾಗಿದೆ. ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಮನುಷ್ಯನಿಗೆ ಮಾತ್ರ ಈ ಅಸ್ಥಿವಾರ, ಈ ಆಸ್ತಿ, ಈ ಸ್ಥಿರತೆಯನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಆದುದರಿಂದ ದಾಂಪತ್ಯವು ಮಾನ್ಯವಾದದ್ದು, ಪವಿತ್ರವಾದದ್ದು, ನಿಷ್ಕಳಂಕವಾದದ್ದು ಆಗಿದ್ದರೆ ಮಾತ್ರ ಆ ಕುಟುಂಬದಲ್ಲಿ ಹುಟ್ಟುವಂತಹ ಮಕ್ಕಳು ಪವಿತ್ರವಾಗಿರ್ತಾರೆ, ದೇವರಲ್ಲಿ ಭಯಭಕ್ತರಾಗಿರ್ತಾರೆ. ಆ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲರೂ ಪವಿತ್ರರಾಗಿರ್ತಾರೆ. ಅವರೆಲ್ಲರೂ ದೇವರ ಚಿತ್ತಕ್ಕೆ ವಿಧೇಯರಾಗ್ತಾರೆ, ದೇವರನ್ನ ಘನಪಡಿಸ್ತಾರೆ, ದೇವರ ಮಹಿಮೆಪಡಿಸ್ತಾರೆ. ಆ ಕುಟುಂಬವಾಗಿ ದೇವರ ರಾಜ್ಯಕ್ಕೆ ಸಿದ್ಧವಾಗಿರುವಂತದ್ದಾಗಿ ಆಗ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುವಂತ ಮಾತನ್ನ ಧೈರ್ಯವಾಗಿ ತಂದೆ ತಾಯಿಗಳು ಆ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರೂ ಕರ್ತನ ಮುಂದೆ ಹೇಳಲಿಕ್ಕೆ ಸಾಧ್ಯವಾಗುತ್ತದೆ. ಆದುದರಿಂದ ಪ್ರಿಯ ದೇವ ಜನರೇ, ನಮ್ಮ ಕುಟುಂಬವು ದೇವರ, ನಮ್ಮ ಮನೆಯನ್ನ ದೇವರು ದೇವರು ನಮ್ಮ ಮನೆಯನ್ನು, ನಮ್ಮ ಕುಟುಂಬವನ್ನು ಕಟ್ಟದಿದ್ದರೆ ಅದು ಈ ಭೂಮಿ ಮೇಲೆ ಸ್ಥಿರವಾಗಿ ನಿಲ್ಲಲಿಕ್ಕೆ ಸಾಧ್ಯ. ದೇವರು ನಮ್ಮ ಮನೆಯನ್ನು, ನಮ್ಮ ಕುಟುಂಬವನ್ನು ಕಟ್ಟಿದರೆ ಅದನ್ನ ಈ ಭೂಮಿ ಮೇಲೆ ಯಾರು ಅಲುಗಾಡಿಸಲಿಕ್ಕೆ ಸಾಧ್ಯ. ದೇವರು ನಮ್ಮ ಮನೆಯನ್ನು, ನಮ್ಮ ಕುಟುಂಬವನ್ನು ಕಟ್ಟಬೇಕಾದರೆ ದೇವರ ಮಕ್ಕಳು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಮಕ್ಕಳಿರುವಾಗಲೇ ದೇವರ ಜೀವವುಳ್ಳ ವಾಕ್ಯದಿಂದ ಅವರನ್ನ ಕಟ್ಟುತ್ತಾ ಪ್ರಾಯಕ್ಕೆ ಬರುವಾಗ ಗಮನ ವಹಿಸಿ ಎಚ್ಚರಿಕೆಯಿಂದ ಅವರನ್ನ ಆತ್ಮೀಯವಾದಂತಹ ಜೀವವುಳ್ಳ ವಾಕ್ಯಗಳಿಂದ ಅವರನ್ನ ಕಟ್ಟಿ ಬೆಳೆಸಿದ್ದಾರೆ. ವಿಶೇಷವಾಗಿ ಮದುವೆ ಆಗುವಂತ ಸಮಯದಲ್ಲಿ ಗಂಡ ಹೆಂಡತಿ ಆಗುವಂತ ಮಕ್ಕಳನ್ನ ಅವರಿಗೆ ಕೌನ್ಸಿಲಿಂಗ್ಗೆ ಒಪ್ಪಿಸಿ, ಅಧ್ಯಯನವನ್ನ ಕೊಡಿಸಿ, ಅವ್ರು ಕಟ್ಟಬೇಕಾದ ಮನೆಯ ಬಗ್ಗೆ ಬೇಕಾದಂತ ಆತ್ಮೀಯವಾದಂತ ಜ್ಞಾನದಿಂದಲೂ ಬಲದಿಂದಲೂ ಶಕ್ತಿಯಿಂದಲೂ ದೇವರ ವಾಕ್ಯದಿಂದ ಅವರನ್ನ ತುಂಬಿಸಿ ದೇವರ ಭಯಭಕ್ತಿಯನ್ನ ಅವರಿಗೆ ಕಲಿಸಿ ಕಟ್ಟುವಂತ ಕುಟುಂಬದ ಜವಾಬ್ದಾರಿಕೆ ಅದರಲ್ಲಿ ಬರುವಂತ ಏರುಪೇರುಗಳನ್ನ ಸರಿಪಡಿಸಿಕೊಂಡು ಹೋಗಬೇಕಾದಂತ ಸಹನೆ, ತಾಳ್ಮೆ, ವಿವೇಕಗಳನ್ನ ಈ ಸಮಯದಲ್ಲಿ ಮೊದಲೇ ಮುಂಚಿತವಾಗಿ ಅವರಿಗೆ ತಿಳಿಸಿ ನಂತರ ಅವರನ್ನ ಆಹ್ವಾನಿಸುವುದಾದರೆ ನಿಶ್ಚಯವಾಗಿ ಅವರ ಭವಿಷ್ಯದಲ್ಲಿ ಉನ್ನತವಾದಂತ ಕಾರ್ಯವನ್ನ ಸಾಧಿಸ್ತಾನೆ. ಮುಂದೆ ತಂದೆ ತಾಯಿಗಳು ಪಶ್ಚಾತ್ತಾಪ ಪಡದಂತೆ, ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಪಶ್ಚಾತ್ತಾಪ ಪಡದಂತೆ ದೇವರು ಕಟ್ಟಿದಂತಹ ಕುಟುಂಬವಾಗಿ ಆ ಕುಟುಂಬದಲ್ಲಿ ಸದಾ ದೇವರಿಗೆ ಮಹಿಮೆಯನ್ನು, ಘನತೆಯನ್ನು ಕಾಣಲು ಸಾಧ್ಯವಾಗುತ್ತದೆ. ಆದುದರಿಂದಲೇ ಸಭೆಯಲ್ಲಿ ಎಲ್ಲಾ ಕಾಲಕ್ಕೂ ಬೇಕಾದಂತ ದೇವರ ಆತ್ಮೀಯ ಎಚ್ಚರಿಕೆಯ ಸಂದೇಶಗಳನ್ನು ಮತ್ತು ಮಾಹಿತಿಗಳನ್ನು ಹಾಗೂ ಸಲಹೆಗಳನ್ನು ಆಯಾ ಸಮಯಕ್ಕೆ ದೇವರು ಇಟ್ಟಿದ್ದಾನೆ. ಅದನ್ನ ಪ್ರತಿಯೊಂದು ಕುಟುಂಬವು ದೇವರ ಸನ್ನಿಧಾನದಲ್ಲಿ ಬಂದು ಪಡ್ಕೊಳ್ಳಬೇಕು ಮತ್ತು ಅದರ ಬಗ್ಗೆ ಕಾಳಜಿ ವಹಿಸಬೇಕು. ಅದಕ್ಕಾಗಿ ಪ್ರಯಾಸ ಪಟ್ಟು ನಮ್ಮ ಸಮಯವನ್ನ ಕೊಡಬೇಕಾಗಿದೆ. ಪ್ರತಿಯೊಂದು ಕುಟುಂಬದಲ್ಲಿ ಎಲ್ಲಿ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡ್ತಾರೆ, ಎಲ್ಲಿ ದೇವರನ್ನ ತಮ್ಮ ಜೀವಿತದಲ್ಲಿ ಪ್ರಾಮುಖ್ಯವಾಗಿ ಆಧಾರ ಮಾಡ್ಕೊಳ್ತಾರೆ, ಅವರು ದೇವರ ಈ ಸನಾತನ ಮಾರ್ಗಗಳನ್ನ ಆರಿಸ್ಕೊಳ್ತಾರೆ, ಈ ಕಟ್ಟುಪಾಡಿಗೆ ಒಳಪಡ್ತಾರೆ, ಈ ಶಿಸ್ತನ್ನ ಕ್ರಮವಾಗಿ ಅನುಸರಿಸ್ತಾರೆ ಮತ್ತು ಶಿಸ್ತಿನಿಂದ ಕುಟುಂಬವನ್ನ ಕಟ್ಟಿಕೊಳ್ಳಲು ಸಭೆಗೆ ಬರ್ತಾರೆ.
ಸಭೆಯಲ್ಲಿ ಬರುವಂತ ಎಲ್ಲಾ ದೇವರ ಒಂದು ಶಿಸ್ತನ್ನ ಕ್ರಮವನ್ನ ಕಲಿತು ಅಭ್ಯಾಸಿಸಿ ಅವರು ಜೀವಿತಕ್ಕೆ ಅವುಗಳನ್ನ ತಮ್ಮ ಹೃದಯಕ್ಕೆ ಅವುಗಳನ್ನ ತೆಗೆದುಕೊಂಡು ದೇವರ ಭಯಭಕ್ತಿಯನ್ನ ಅಂಗೀಕಾರ ಮಾಡಿಕೊಂಡು ದೇವರು ಕೊಡುವಂತ ಪ್ರತಿಯೊಂದು ವಾಕ್ಯದ ಬಲದ ಆಧಾರದ ಮೇಲೆ ಜೀವಿಸಲು ಪ್ರಯತ್ನಿಸುವಾಗ ದೇವರು ಅಂತ ಕುಟುಂಬಕ್ಕೆ ತಾನೇ ಬುನಾದಿಯಾಗಿದ್ದುಕೊಂಡು ಅಸ್ಥಿವಾರವಾಗಿದ್ದುಕೊಂಡು ಮುಖ್ಯವಾದ ಮೂಲೆಗಳಾಗಿದ್ದುಕೊಂಡು ದೇವರು ಆ ಕುಟುಂಬವನ್ನು ಆಶ್ರಯಿಸ್ತಾನೆ, ಅಭಿವೃದ್ಧಿ ಪಡಿಸ್ತಾನೆ. ಈ ಭೂಮಿಯ ಮೇಲೆ ತನ್ನ ಮಹಿಮೆಗಾಗಿ ತಿಳಿಸ್ಕೊಡ್ತಾನೆ. ಅಂತ ಕುಟುಂಬವು ಈ ಭೂಮಿಯ ಮೇಲೆ ದೇವರಿಗೆ ಈ ಲೋಕದ ಜನರಿಗೆ ಬೆಳಕಾಗಿ ಜೀವಿಸಲು ಸಾಧ್ಯವಾಗುತ್ತದೆ. ಅಂತ ಕುಟುಂಬವನ್ನ ಪ್ರತಿಯೊಂದು ಕ್ರೈಸ್ತ ಕುಟುಂಬದಲ್ಲಿ ದೇವರು ಕಟ್ಟಲಿ. ಪ್ರತಿಯೊಂದು ಕ್ರೈಸ್ತ ಕುಟುಂಬದಲ್ಲಿ ದೇವರು ಅನುಗ್ರಹಿಸಲಿ. ಅಂತ ಒಂದು ಆತ್ಮೀಯವಾದಂತ ಕುಟುಂಬವನ್ನ ಕಟ್ಟಿ ದೇವರ ರಾಜ್ಯಕ್ಕೆ ಸಿದ್ಧಪಡಿಸಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ಅಂದ್ರೆ ಈ ಸಮಯದಲ್ಲಿ ಅನೇಕ ಕುಟುಂಬಗಳು ಇಂಥ ಆಶೀರ್ವಾದವನ್ನ ಕಳೆದುಕೊಂಡು ಅನೇಕ ಸಾರಿ ಹಡಗು ಒಡೆದು ಹೋದಂತ ನಷ್ಟವನ್ನ ಅನುಭವಿಸ್ತಾರೆ. ಅಂತ ಶೋಧನೆಯಿಂದ ಅನೇಕ ಕುಟುಂಬಗಳನ್ನ ದೇವರು ಅನೇಕ ಭಕ್ತರ ತಂದೆ ತಾಯಿಗಳ ಪ್ರಾರ್ಥನೆಯ ಬಲದಿಂದ ಮತ್ತೆ ಒಡೆದು ಹೋಗುವಂತ ಪರಿಸ್ಥಿತಿಯಲ್ಲಿಯೂ ಮತ್ತೆ ಅದನ್ನ ಕಾಪಾಡಿ ಸುರಕ್ಷತೆಗೆ ತಂದು ನೆಲೆಗೊಳಿಸುವಾಗ ತಂದೆ ತಾಯಿಗಳು ಈಗ ಇನ್ನಷ್ಟು ಜವಾಬ್ದಾರಿಕೆ ಹೆಚ್ಚಾಗಿರುವಂತದ್ದಾಗಿದೆ. ಮತ್ತೆ ಸೈತಾನನು ಒಳಗೆ ಬರದ ಹಾಗೆ ಈ ಸಮಯದಲ್ಲಿ ತಾನೇ ಕಳೆದು ಹೋಗಿರುವಂತ ದೇವರ ಅನ್ಯೋನ್ಯತೆಯ ಸಂಬಂಧವನ್ನು ಅವರ ಜೀವಿತದಲ್ಲಿ ತುಂಬಲು, ಹೆಚ್ಚು ದೇವರ ಭಯಭಕ್ತಿಯಲ್ಲಿ ನಡೆಸಲು, ದೇವರ ವಾಕ್ಯದಿಂದ ಅವರನ್ನು ಕಟ್ಟಲು, ಅವರು ಮತ್ತೆ ಅವರು ಕಳೆದುಕೊಂಡಂತ ದೇವರ ಭಯಭಕ್ತಿಯ ಒಂದು ಉಜ್ಜೀವನವನ್ನ ಉಂಟು ಮಾಡಲು ಪ್ರಯಾಸ ಪಡಬೇಕು. ಹಾಗೆ ಮಾಡುವಾಗೆ ದೇವರ ಆತ್ಮನು ತನ್ನ ಕ್ರೈಸ್ತಿಯ ಜೀವಿತದಲ್ಲಿ ಇರುವಂತ ಇಂಥ ನಷ್ಟಗಳಿಗೆ ಒಳಗಾಗಿರ್ತಕ್ಕಂಥ ಮಕ್ಕಳ ಜೀವಿತದಲ್ಲಿ ಕಾರ್ಯ ಮಾಡಲಿ. ಈ ಜವಾಬ್ದಾರಿಕೆಯನ್ನು ಅರಿತವರಾಗಿ ಮುಂದೆ ತಮ್ಮ ಜೀವಿತದಲ್ಲಿ ದೇವರಿಗೆ ಭಯಭಕ್ತಿಯುಳ್ಳ ಜೀವಿತವನ್ನ ಜೀವಿಸ್ಲಿಕ್ಕಾಗುವಂತೆ ಕರ್ತನು ಅವರನ್ನ ಆಶೀರ್ವದಿಸಲಿ. ಕುಟುಂಬಗಳಿಗೆ ದೇವರು ಅನುಗ್ರಹಿಸಿ ಮತ್ತೆ ತಾನು ಆ ಮನೆಯನ್ನ ಕಟ್ಟಿ ಬೆಳೆಸಿ ಅಭಿವೃದ್ಧಿಪಡಿಸಿ ತಾನು ದಾವೀದನಿಗೆ ಮಾಡಿದಂತ ವಾಗ್ದಾನಗಳು ಅವರ ಜೀವಿತದಲ್ಲಿ ನೆರವೇರುವಾಗಿ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಹಿರಿಯರಂತ ಇಲ್ಲಿ ನಮ್ಮವರಿದ್ದಾರೆ. ಅವರೇ ಕ್ರೈಸ್ತ ಕುಟುಂಬಗಳಿಗಾಗಿ, ಕ್ರೈಸ್ತ ದಾಂಪತ್ಯ ಜೀವಿತಕ್ಕಾಗಿ, ಯೌವನಸ್ಥ ಮಕ್ಕಳಿಗಾಗಿ ಕಾರ್ಯ ಮಾಡಿ ಆ ಕುಟುಂಬಗಳು ಒಡೆಯದಂತೆ, ಸೈತಾನನ ಕುಯುಕ್ತಿಗೆ ಬಲಿಯಾಗಿ ನಷ್ಟವಾಗದಂತೆ ತಕ್ಕ ಕಾಲದಲ್ಲಿ ದೇವರ ಆತ್ಮನು ಕಾರ್ಯ ಮಾಡಿ ಅವರನ್ನು ರಕ್ಷಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಂಡು ದೇವರು ಘನ ಹೊಂದುವ ಹಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನು, ದಯಾಮಯನು, ಪ್ರೀತಿ ಸಾಗರನು, ನೀತಿ ಸ್ವರೂಪನೂ ಆಗಿರುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ನೀನು ಪರಿಶುದ್ಧನು. ಕರ್ತನೆ, ಹೌದು ಕರ್ತನೆ, ನೀನು ಪರಿಶುದ್ಧನು. ನೀನು ಪರಿಶುದ್ಧನಾಗಿರುವಂತೆ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಲು ಇಷ್ಟಪಡುವವನಾಗಿದ್ದಿ. ಪರಿಶುದ್ಧರಾಗಿರ್ರಿ ಅಂತ ಹೇಳಿದ್ದಿ ಸ್ವಾಮಿ, ನಿನ್ಗೆ ಸ್ತೋತ್ರಪ್ಪ. ನೀನು ಎಷ್ಟು ಪ್ರೀತಿ ಸ್ವರೂಪನು ಕರ್ತನೆ. ಹಾಗೆ ನಮ್ಮ ಕುಟುಂಬಗಳಲ್ಲಿ ಕರ್ತನೆ, ಪ್ರೀತಿ ವಾತ್ಸಲ್ಯ ಎಂಬುದು ತಂದೆ ತಾಯಿ ಗುರು ಹಿರಿಯರುಗಳಿಂದನೇ ಬರುವುದಾಗಿರ್ಲಿ ಸ್ವಾಮಿ. ಅವರು ತಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ತಮ್ಮ ಸಣ್ಣ, ಅವರಿಗಿಂತ ಸಣ್ಣವರು ದೊಡ್ಡವ್ರಿಗೆ ಮೊದಲುಗೊಟ್ಟು ಪ್ರೀತಿಯ ವಾತ್ಸಲ್ಯವನ್ನು ಅವರು ಅರಿತುಕೊಂಡು ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ತಮಗಿಂತ ಕಿರಿಯರಿಗೆಲ್ಲ ತಿಳಿಸಿಪಡುವಂತೆ ಅವರ ಜ್ಞಾನ ನೇತ್ರಗಳನ್ನು ತೆರೆಯ ಮಾಡಿಕೊಡ್ತಾನೆ. ಪ್ರಾರ್ಥನೆಯಿಂದ ಪ್ರತಿ ಒಂದೊಂದು ಸಾರ್ಥಕವಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಪ್ರಾರ್ಥನೆಯಲ್ಲಿಯೇ ತಮ್ಮ ಮಕ್ಕಳನ್ನು, ತಮ್ಮನ್ನು, ತಮ್ಮ ಕುಟುಂಬವನ್ನು, ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ದೇವರ ಕೈಗೆ ಒಪ್ಪಿಸಿಕೊಟ್ಟು ಮೊದಲನೇ ಸ್ಥಾನವನ್ನು ಆತನಿಗೆ ಕೊಟ್ಟು
ಆತನಿಂದಲೇ ನಾವು ದಿನವನ್ನು ಪ್ರಾರಂಭ ಮಾಡುವಂತೆ ಪ್ರತಿಯೊಬ್ಬೊಬ್ಬರು ಅರಿತುಕೊಂಡು ನಡೆಯುವಂತೆ ಜ್ಞಾಪಕ ಪಟ್ಟಿಯಲ್ಲಿ ಪ್ರತಿಯೊಬ್ಬೊಬ್ಬರಿಗೂ ಇರಿಸಪ್ಪ. ನಮ್ಮಪ್ಪ, ನನ್ನ ದೇವರೇ, ನೀನು ಎಷ್ಟು ಒಳ್ಳೆಯವನಪ್ಪ. ನೀನು ಕುಟುಂಬವನ್ನು ಕಟ್ಟುವವನೇ ಹೊರತು ಕುಟುಂಬವನ್ನು ಒಡೆಯುವುದಲ್ಲ. ಕುಟುಂಬ ಕಟ್ಟುವವನು ನೀನಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಪ್ರೇಮ್ನಾಥ್ ಅವರು ಅವರ ಮಗಳ ಸೊಸೆಯ ಕುಟುಂಬವನ್ನು ಎಷ್ಟು ಮಟ್ಟಿಗೆ ನೀನು ಪ್ರೀತಿಯಿಂದ ಅವರ ನಂಬಿಕೆಗೆ ತಕ್ಕ ಹಾಗೆ ಕರ್ತನೆ ನೀನು ಎಷ್ಟು ಪ್ರೀತಿ ಮಾಡಿ ಅವರನ್ನು ಮತ್ತೆ ಒಂದು ಗೂಡಿಸಿದೆಯಲ್ಲಪ್ಪ. ನಿನ್ನ ಪ್ರೀತಿ ಆ ಅಮೋಘವಾದಂತಹ ಪ್ರೀತಿಗಾಗಿ ಸ್ತೋತ್ರ. ಅವರಲ್ಲಿ ನಿರಂತರವಾದ ಬಂಧನ ಜೊತೆಗಾರರಾಗಿದ್ದುಕೊಂಡು ತಮ್ಮ ಜೀವಿತದಲ್ಲಿ ಸ್ವಾಮಿ ಅನ್ಯರು ಮತ್ತೊಬ್ಬರು ನೋಡುವ ಪರಿಸ್ಥಿತಿಯಲ್ಲಿ ಅವರು ಒಂದಾಗಿ ಸೇರಿ ಮತ್ತೆ ಸಂತೋಷದಿಂದಿರುವಂತೆ ಆ ಮಕ್ಕಳನ್ನು ಅವರನ್ನು ಸಂತೋಷಪಡಿಸು ಸ್ವಾಮಿ. ಅವರ ಕುಟುಂಬಕ್ಕೆ ನಿನ್ನ ದಿವ್ಯಾಶೀರ್ವಾದವನ್ನು ದಯಪಾಲಿಸ್ತದೆ ಅಪ್ಪ. ನೀನು ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರಪ್ಪ. ಎಷ್ಟು ಮಟ್ಟಿಗೆ ಕಾರ್ಯ ಮಾಡಿದ್ಯಲ್ಲಪ್ಪ. ನಮ್ಮ ಪ್ರಾರ್ಥನೆಗಳನ್ನೆಲ್ಲ ಕೇಳಿದ್ಯಲ್ಲಪ್ಪ ಸ್ವಾಮಿ. ಅದಕ್ಕಿಂತ ಹೆಚ್ಚಾಗಿ ನೀನು ಕುಟುಂಬವನ್ನು ಕಟ್ಟುವವನಾಗಿದ್ದಿ ಕರ್ತನೆ. ಒಡೆದು ಹೋದ ಕುಟುಂಬಗಳನ್ನು ಇದೇ ರೀತಿಯಲ್ಲಿ ಸ್ವಾಮಿ ನೀನು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಒಬ್ಬರಿಗೊಬ್ಬರು ಪ್ರೀತಿಯು ಮಾಡಿ ಗಂಡ ಹೆಂಡತಿಯರು ಮತ್ತು ಮಕ್ಕಳು ಒಬ್ಬರಿಗೊಬ್ಬರು ಪ್ರೀತಿ ಮಾಡಿ ಸ್ವಾಮಿ. ನಾವು ಮತ್ತೊಬ್ಬರನ್ನು ನೆರೆಹೊರೆಯವರನ್ನು ಪ್ರೀತಿ ಮಾಡಿ ಜೀವಿಸುವಂತೆ ನೀನು ಕಾಯ್ದು ಕಾಪಾಡು. ಜ್ಞಾಪಕ ಪಟ್ಟಿಯಲ್ಲಿರಿಸು ಸ್ವಾಮಿ. ಹೌದು ಕರ್ತನೆ, ನೀನು ಒಳ್ಳೆಯ ಕಾರ್ಯವನ್ನೇ ಮಾಡುವಾತನು. ದಯೆಯು ಕನಿಕರವು ದೀರ್ಘ ಶಾಂತಿಯು ಮಹಾ ಕೃಪೆಯಿಂದ ತುಂಬಿರುವಾತನು ನೀನಾಗಿದ್ದೀಯ. ಅದೇ ಕೃಪೆಯನ್ನು ನಮ್ಮ ಮೇಲೆ ಮುಂಜಾನೆಯೇ ಸುರಿಸುವವನಾಗಿದ್ದೀಯ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಇಸ್ರಾಯೇಲರ ಕಾಲದಿಂದಲೂ ಕರ್ತನೆ ಮುಂಜಾನೆಯ ಮನ್ನವನ್ನು ಸುರಿಸುತ್ತಿ ಸ್ವಾಮಿ. ಅದನ್ನು ನಾವು ತೆಗೆದುಕೊಂಡು ಕರ್ತನೆ ನಿನ್ನ ವಾಕ್ಯವು ಕಾಲಿಗೆ ದೀಪ, ದಾರಿಗೆ ಬೆಳಕಾಗಿ ನಡೆದುಕೊಳ್ಳುವಂತೆ ನಿನ್ನ ಆತ್ಮನ ಸಹಾಯವನ್ನು ನೀನು ದಯಪಾಲಿಸು ಕರ್ತನೆ. ಅಪ್ಪ, ನಿನಗೆ ಸ್ತೋತ್ರ ರಾಜ. ನೀನು ಮಾಡಿದ ಮಹೋಪಕಾರಕ್ಕಾಗಿ ಸ್ತೋತ್ರ. ಅವರ ತಂದೆ ತಾಯಿಗಳು ಎಷ್ಟು ನಿರೀಕ್ಷೆಯಿಂದ ನಿನ್ನನ್ನು ಸ್ವೀಕಾರ ಮಾಡಿ ಬೇಡಿ ಸಭಿಕರನ್ನೆಲ್ಲರೂ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಅವರು ಎಷ್ಟು ನಿರೀಕ್ಷೆಯಿಂದಿದ್ದರೋ ಅದಕ್ಕಿಂತ ಹೆಚ್ಚಾದ ಸಹಾಯ ಪ್ರೀತಿ ಅವರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅವರು ಕೃತಜ್ಞತೆ ಉಳ್ಳವರಾಗಿ ನಿನಗೆ ಮಹಿಮೆ ಸಲ್ಲಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಪ್ರಾರ್ಥನೆ ಇಟ್ಟುಕೊಂಡು ಸರ್ವರನ್ನು ಅವರು ಪ್ರೀತಿಯಿಂದ ಸ್ವಾಗತಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಆ ನಂಬಿಕೆಗಾಗಿ ಸ್ತೋತ್ರ, ಆ ನಿರೀಕ್ಷೆಗಾಗಿ ಸ್ತೋತ್ರ. ಇದು ಪ್ರತಿ ಒಂದೊಂದು ಕುಟುಂಬದಲ್ಲೂ ನೀನು ಕೊಟ್ಟು ದಯಪಾಲಿಸು ಸ್ವಾಮಿ. ಜ್ಞಾಪಕ ಪಟ್ಟಿಯಲ್ಲಿರಿಸು ಸ್ವಾಮಿ. ಎಲ್ಲಿ ದೇವರಿದ್ದಾನೋ ಅಲ್ಲಿ ಶಾಂತಿ, ಸಮಾಧಾನ, ದೇವರ ಭಯಭಕ್ತಿ ಯಾರಲ್ಲಿ ಇದೆಯೋ ಅಲ್ಲಿ ಕರ್ತನೆ ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ, ದೈವಿಕವಾದಂತಹ ಎಲ್ಲ ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತೇವೆ ಎಂಬ ಜ್ಞಾನ ಪ್ರತಿಯೊಬ್ಬೊಬ್ಬರಲ್ಲೂ ಉಂಟಾಗಲಿ ಸ್ವಾಮಿ. ನಿನ್ನ ಭಯಭಕ್ತಿಯಲ್ಲಿ ಪ್ರತಿ ಒಂದೊಂದು ಕುಟುಂಬವು ಬದುಕಲಿ ಎಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಸರ್ವಶಕ್ತನೇ, ಇಮ್ಮಾನುವೇಲನೇ, ಎಬಿನೇಜರನೇ, ಎಲ್ಶಡಾಯ್ ದೇವರೇ, ನಿಮಗೆ ಸ್ತೋತ್ರಪ್ಪ. ನೀನು ಉನ್ನತನು ಕರ್ತನೆ, ಮಹೋನ್ನತನು, ಪರಿಶುದ್ಧನು, ಪ್ರೀತಿ ಸ್ವರೂಪಿ, ಕರುಣಾಮಯದ ದೇವರು. ಕರುಣಾಸಾಗರನು ನೀನೇ ಸ್ವಾಮಿ, ಪ್ರೀತಿ ಸಾಗರನು, ದಯಾಮಯನು. ಅಪ್ಪ, ಕೃಪೆಯಲ್ಲಿ ಐಶ್ವರ್ಯವುಳ್ಳ ನನ್ನ ತಂದೆಯೇ, ನಿನಗೆ ಸಾಷ್ಟಾಂಗವೆರಗಿ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೆ. ಇಡೀ ಎಲ್ಲಾ ಕುಟುಂಬಗಳಲ್ಲಿಯೂ ಅನ್ಯೋನ್ಯತೆಯನ್ನು ಅರ್ಥಕೊಂಡು ನಿನ್ನನ್ನು ಮೊದಲಾಗಿ ಸ್ವೀಕಾರ ಮಾಡಿಕೊಂಡು ತಮ್ಮ ಜೀವಿತವನ್ನು ನಡೆಸಿಕೊಂಡು ಹೋಗುವಂತೆ ಜ್ಞಾಪಕ ಪಟ್ಟಿಯಲ್ಲಿ ಸುರಾಜ. ನೀನು ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರಪ್ಪ. ನಿನಗೆ ಅಡ್ಡ ಬಿದ್ದು ಸ್ತೋತ್ರ ಮಾಡುತ್ತೇನೆ. ಸ್ತುತಿ ಯಜ್ಞವನ್ನು ನಿನ್ಗೆ ಸಮರ್ಪಿಸುತ್ತೇನೆ ಒಡೆಯ. ನಿನಗೆ ಸ್ತೋತ್ರಪ್ಪ. ಸ್ತೋತ್ರ ರಾಜ, ಸ್ತೋತ್ರ. ಕೋಟ್ಯಾನ್ ಕೋಟಿ ಸ್ತೋತ್ರ ಉಂಟಾಗಲಿದೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ.
ನೀನೇ ಆದಿಯೂ ಅಂತ್ಯವೂ ಆಗಿದ್ದುಕೊಂಡು ನಡೆಸು. ಪ್ರತಿ ಒಂದೊಂದು ಕುಟುಂಬದಲ್ಲಿ ನೀನು ವಾಸ ಮಾಡು. ಅವರ ಹೃದಯಗಳನ್ನು ತೆರೆದು ಕರ್ತನೆ ನಿನ್ನನ್ನು ಆಹ್ವಾನಿಸಿಕೊಳ್ಳುವಷ್ಟು ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸುವಂತೆ ಮೊದಲನೇ ಸ್ಥಾನವನ್ನು ನಿನ್ಗೆ ಕೊಟ್ಟು ನಡೆಸಿಕೊಳ್ಳುವಂತೆ ಸಹಾಯ ಮಾಡು. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೆನ್. ಆಮೆನ್. Amen. Amen. Thank you, Ma. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಇಲ್ಲಿ ನಮ್ಮವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ನಾವು ಹೋಗೋಣ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಪಾಸ್ಟರ್ ಸ್ವಲ್ಪ ನನ್ನ ಹೆಲ್ತ್ಗೋಸ್ಕರ ಪ್ರೇಯರ್ ಮಾಡಿ ಪಾಸ್ಟರ್. ಸ್ವಲ್ಪ ಅಪ್ಸೆಟ್ ಆಗಿದೆ ಹೆಲ್ತ್. Some digestion problem and some body pain and fever. So please pray for my health. ಖಂಡಿತ. Thank you once again. Thank you everybody. ಲೋಕೇಶ್ ಅಂಕಲ್ ಅವ್ರು ಬಂದಿದ್ದಾರಾ? ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಬೆಳಗಿನ ಜಾವದಲ್ಲಿ ಒಂದು ಸಣ್ಣ ಮಂದಿಯಾಗಿ ಈ ಲೋಕದಲ್ಲಿ ನಡೆಯುವ ಕಾರ್ಯಗಳ ಕುರಿತು ಕ್ರೈಸ್ತ ವಿಶ್ವಾಸಿಗಳ ಬದುಕಿನಲ್ಲಿ ನಿನ್ನ ಪ್ರಸನ್ನತೆಯನ್ನು ಹಂಬಲಿಸಿ ಪ್ರಾರ್ಥಿಸಿ ನಿನ್ನ ಸಾನ್ನಿಧ್ಯದಲ್ಲಿ ಸ್ವಾಮಿ ಪ್ರತಿಯೊಂದು ಆತ್ಮವನ್ನ ಆತ್ಮೀಕವಾಗಿ ಮೇಲೆತ್ತುವಂತ ಕೃಪೆಯನ್ನ ಕೊಟ್ಟದಕ್ಕಾಗಿ ನನಗೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ನಮ್ಮ ಪ್ರಾರ್ಥನೆಯನ್ನ ನೀನು ಲಾಲಿಸಿ ಎಷ್ಟೋ ಕೃಪೆಯಿಂದ ಸದುತ್ತರವನ್ನ ದಯಪಾಲಿಸಿ ಬೇಡುವಂತ ಪ್ರತಿಯೊಂದು ಪ್ರಾರ್ಥನೆಗೂ ಸ್ವಾಮಿ ನೀನು ಉತ್ತರವನ್ನ ಕೊಟ್ಟಿದಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಜಯವನ್ನು ಕೊಟ್ಟಿದಿ, ಇದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಸಹೋದರ ವಿನಯ್ ಮತ್ತು ಸಹೋದರಿ ಪೂಜಾ ಅವರ ಜೀವಿತದಲ್ಲಿ ನೀನು ಅದ್ಭುತ ಮಾಡೋದಕ್ಕಾಗಿ ಸ್ತೋತ್ರ. ಸೈತಾನನಿಂದ ಅವರನ್ನ ಬಿಡಿಸಿದ್ದಕ್ಕಾಗಿ ಸ್ತೋತ್ರ. ಆತ್ಮನ ಬಲದಿಂದ ಅವ್ರನ್ನ ಒಟ್ಟುಗೂಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಕೃಪೆಯೂ ಸದಾ ಅವರ ಮೇಲಿರಲಿ ಸ್ವಾಮಿ. ಇನ್ನು ಮುಂದೆ ಯಾವ ಶೋಧನೆಯು ಅವ್ರನ್ನ ಮುಟ್ಟದಿರಲಿ. ಪವಿತ್ರಾತ್ಮ ದೇವರು ಅವರೊಂದಿಗಿದ್ದು ಅವರನ್ನ ಉನ್ನತಪಡಿಸಲಿ. ನಿನ್ನ ಮಹಿಮೆಯ ರಾಜ್ಯಕ್ಕಾಗಿ ಸಿದ್ಧಪಡಿಸಲಿ. ತಂದೆ ತಾಯಿಗಳಿಗೆ ಸಂತೋಷವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು ತುಂಬಲಿ. ನಿನಗೆ ಮಹಿಮೆಯಾಗಲಿ ರಾಜ. ವಿಶೇಷವಾಗಿ ಹಿರಿಯರಾದಂತಹ ಪ್ರೇಮದ್ ಕೋಲ್ಕರ್ ಸರ್ ಅವರನ್ನ ಆಶೀರ್ವದಿಸು. ಅವ್ರಿಗಿರ್ತಕ್ಕಂಥ ಅಸ್ವಸ್ಥತೆಯನ್ನ ತೆಗೆದುಹಾಕು. ಅವರ ದೇಹಕ್ಕೆ ಸೌಖ್ಯವನ್ನು ಕೊಡು. ಮಕ್ಕಳ ಜೀವಿತದಲ್ಲಿ ಪಡುತ್ತಿರುವ ಪ್ರಯಾಸವನ್ನ ಸ್ವಾಮಿ ನೀನು ಅವರನ್ನ ಬಲಪಡಿಸಿ, ಶಕ್ತಿಗೊಳಿಸಿ, ಚೈತನ್ಯಪಡಿಸಿ ಈ ಪ್ರಯಾಸದಲ್ಲಿ ಸ್ವಾಮಿ ಅವರಿಗೆ ಜೀವನ ಶುಭವನ್ನು ಅನುಗ್ರಹಿಸಬೇಕೆಂದು ಬೇಡುತ್ತೇನೆ. ಮುಂದೆ ಅವರ ಜೀವಿತದಲ್ಲಿ, ಕುಟುಂಬದಲ್ಲಿ, ಮಕ್ಕಳು ಮೊಮ್ಮಕ್ಕಳೊಟ್ಟಿಗೆ ಸಂತೋಷ, ಸಮಾಧಾನ, ಆರೋಗ್ಯ, ಸುಕ್ಷೇಮದ ದಿನಗಳನ್ನ ಅನುಭವಿಸುವಂತ ಸೌಭಾಗ್ಯ ಕುಟುಂಬದ ನಾಯಕನು ನೀನಾಗಿ ಎಲ್ಲರಿಗೂ ಬೇಕಾದಂತ ಆರೋಗ್ಯ ಸುಕ್ಷೇಮಗಳನ್ನು ಕೊಟ್ಟು ನಿನ್ನ ಭಯ ಭಕ್ತಿಯಲ್ಲಿ ನಿನಗೆ ಸಾಕ್ಷಿಯ ಮಕ್ಕಳಾಗಿ ಜೀವಿಸಲು, ನಿನ್ನ ಮಹಿಮೆಗಾಗಿ ಉಪಯೋಗಿಸಲ್ಪಡಲು ಕಾರ್ಯ ಮಾಡಿಸ್ವಾಮಿ. ವಿಶೇಷವಾಗಿ ಸ್ವಾಮಿ ಹಿರಿಯರಂತ ಇವರೇ ನಮ್ಮವರನ್ನು ಆಶೀರ್ವದಿಸು. ಮಕ್ಕಳನ್ನು ಆಶೀರ್ವದಿಸು. ಅವನು ಮುಟ್ಟಿದ್ದಕ್ಕಾಗಿ, ಗುಣಪಡಿಸದಕ್ಕಾಗಿ ಸ್ತೋತ್ರ. ಅವನು ಇನ್ನೂ ಹೆಚ್ಚಿನ ಬಲದಿಂದ, ಶಕ್ತಿಯಿಂದ, ಆರೋಗ್ಯದಿಂದ ಚೈತನ್ಯ ಪಡಿಸಿ ನಿನ್ನ ನಾಮದ ಮಹಿಮೆಗೋಸ್ಕರ ಸ್ವಾಮಿ. ಹಿರಿಯರಂತ ಲೋಕಿಸೋರಿಗಾಗಿ ಸ್ತೋತ್ರಪ್ಪ. ಅವ್ರ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳಿಗಾಗಿ ಸ್ತೋತ್ರ. ಅವ್ರ ಶ್ರೀಮತಿಯನ್ನು ಮುಟ್ಟಿ ಗುಣಪಡಿಸದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವ್ರ ಸಂಬಂಧಿಕರಿಗಾಗಿ ಪ್ರಾರ್ಥಿಸಲು ಕೇಳ್ಕೊಂಡಿರುವಾಗ ಅವರನ್ನು ನೀನು ಆಶೀರ್ವದಿಸಿ ಅವರನ್ನು ಸಂಪೂರ್ಣವಾಗಿ ಸುಕ್ಷೇಮದಿಂದ ತುಂಬಿಸುತ್ತಿ ಅವರಿಗೆ ಬೇಕಾದಂತ ಸುರಕ್ಷಿತನ ಕೊಡುತ್ತೆ. ಈ ನಂಬಿಕೆ ವಿಶ್ವಾಸದಿಂದ ಸ್ವಾಮಿ ಅವರನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ನಿನ್ನ ನಾಮದ ಘನತೆಗೋಸ್ಕರ ಅವರನ್ನ ಸ್ವಾಮಿ. ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ವಿಶೇಷವಾಗಿ ಕರ್ತನೆ ಹಿರಿಯರಾದಂತಹ ವಿಜಯ್ ಕುಮಾರ್ ಅವ್ರಿಗೋಸ್ಕರ ಪ್ರಾರ್ಥನೆ. ಮಕ್ಕಳನ್ನ ಅವ್ರು ಮಾಡುವಂತಹ ಸೇವೆಯನ್ನ ಆಶೀರ್ವದಿಸಿ ಆರೋಗ್ಯದಿಂದ ತಿಳಿಸು, ಅಭಿಷೇಕಿಸು, ನಿನ್ನ ಸೇವೆ ಸಹೋದರ ಜಾನ್ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವನು ಮುಟ್ಟಿ ಬಲಪಡಿಸು, ಆರೋಗ್ಯದಿಂದ ತುಂಬಿಸು, ಸುಕ್ಷೇಮವನ್ನು ಅನುಗ್ರಹಿಸು, ನಿನ್ನ ಭಯ ಭಕ್ತಿಯಲ್ಲಿ ಬೆಳೆಸು, ಅವರ ಕೊರತೆಗಳು ನೀಗಿಸು. ಅವರಿಗೆ ನೀನು ಆಧಾರವಾಗಿದ್ದು
ಅವರನ್ನ ಅಭಿವೃದ್ಧಿಪಡಿಸಿ ಎಲ್ಲ ಕೊರತೆಗಳನ್ನು ನೀಗಿಸಿ ನಿನ್ನ ಮೇಲೆ ನಂಬಿಕೆ ವಿಶ್ವಾಸ ಹಾಗೂ ಸ್ವಾಮಿ ಚಿತ್ತದಿಂದ ಅವರು ಎಲ್ಲಾ ಕಾಲಕ್ಕೂ ಬೆಳೆಯುತ್ತಾ ಅಭಿವೃದ್ಧಿ ಹೊಂದುತ್ತಾ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ನಿನ್ನನ್ನು ಘನಪಡಿಸುವಂತೆ ಯಾವ ಕೊರತೆ ಇಲ್ಲದೆ ನಿನ್ನನ್ನು ಸನ್ಮಾನಿಸುವಂತೆ ಕಾರ್ಯ ಮಾಡಿಸು. ವಿಶೇಷವಾಗಿ ಸ್ವಾಮಿ ಸಹೋದರಿ ಆನೆಯವರಿಗೋಸ್ಕರ ಪ್ರಾರ್ಥನೆ, ಅವ್ರ ತಾಯಿ ಕೊಟ್ಟ ಯಜಮಾನರಿಗಾಗಿ ಪ್ರಾರ್ಥನೆ, ಅವ್ರ ಮುಟ್ಟಪ್ಪ ಬಲಪಡಿಸು, ಆರೋಗ್ಯದಿಂದ ತಿನಿಸು ಮಾಡುವಂತ ಸೇವೆಯಲ್ಲಿ ಮಗಳನ್ನು ಚೈತನ್ಯ ಪಡಿಸು, ಆತ್ಮಿಕ ವರಗಳಿಂದ ತಿನಿಸು, ಕುಟುಂಬದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿಯಿಂದ ಪಾಲಿಸು. ಅವರಿರುವಂತ ಸ್ಥಳದಲ್ಲಿ ದೂತರನ್ನು ನಿನ್ನ ಪ್ರಸನ್ನತೆಯನ್ನು ಅನುಗ್ರಹಿಸಿ ಸುರಕ್ಷಿತವಾಗಿರು, ಸುಕ್ಷೇಮದಿಂದ ನಡೆಸು. ನಿನ್ನ ಸೇವೆ ಉಪಯೋಗಿಸ್ಕೊ ಮಹಿಮೆ ಹೊಂದು ರಾಜ. ವಿಶೇಷವಾಗಿ ಸ್ವಾಮಿ ಸಹೋದರಿ ರಾಜೇಶ್ವರಿ ಅವ್ರಿಗೋಸ್ಕರ ಅವ್ರ ಕುಟುಂಬ ಮಕ್ಕಳು ಮೊಮ್ಮಕ್ಕಳಿಗಾಗಿ ಸ್ತೋತ್ರಿಸ್ತೇನೆ. ಬಲಪಡಿಸು, ಆದರಿಸು, ಪರಾಂಬರಿಸು, ಅವರ ಪ್ರಾರ್ಥನೆ ಲಾಲಿಸು, ಸದುತ್ತರನ್ನು ದಯಪಾಲಿಸು. ಯಾವ ಕೊರತೆ ಭಯ ಭವಿಷ್ಯದ ಚಿಂತೆ ಇಲ್ಲದೆ ಸಮಾಧಾನದಿಂದ ಬದುಕಲು ನೆಮ್ಮದಿಯಿಂದ ಜೀವಿಸಲು ಬೇಕಾದ ಎಲ್ಲ ಆಶೀರ್ವಾದಗಳನ್ನು ಅವ್ರಿಗೆ ಕೊಡಿಸುವ. ಶಾಲೆಗಳ ವಿಷಯದಲ್ಲಿ ಸೇವೆ ವಿಷಯದಲ್ಲಿ ಚಿಂತಿಸುವಾಗ ಆ ಚಿಂತೆಯನ್ನು ದೂರ ಮಾಡು. ಸಭೆಯ ಶಾಲೆಯ ಸೇವೆಯಲ್ಲಿ ನಿನ್ನ ಪ್ರಸನ್ನತೆಯನ್ನು ಇರಿಸು. ಎಲ್ಲಾ ಶಾಲೆಗಳು ಆಶ್ರಯಿಸಲ್ಪಡುವಂತೆ, ಎಲ್ಲಾ ಸಭೆಗಳು ಆಶ್ರಯಿಸಲ್ಪಡುವಂತೆ, ಪ್ರಾಂತ್ಯದಲ್ಲಿರುವಂತಹ ಪ್ರತಿಯೊಂದು ಸೆಕ್ಷನ್ ರೀಜನ್ಗಳು ಆಶ್ರಯಿಸಲ್ಪಡುವಂತೆ ಕೃಪೆ ತೋರು ಸ್ವಾಮಿ. ಈ ಕೊನೆಯ ಕಾಲದಲ್ಲಿ ನಿನ್ನ ಸಭೆಯು ನಿನ್ನ ಚಿತ್ತವನ್ನ ನೆರವೇರಿಸಲು ಸಮರ್ಥವಾಗುವಂತೆ, ನಿನ್ನ ಯೋಜನೆಗಳು ಸಂಪೂರ್ಣಗೊಳ್ಳಿಕ್ಕಾಗುವಂತೆ, ನಿನ್ನ ರಾಜ್ಯವು ಸಿದ್ಧಿಗೆ ಬರಲು ಸ್ವಾಮಿ ಸಭೆಯ ನಾಯಕತ್ವಗಳನ್ನು ಆಶೀರ್ವದಿಸಿ ಬಲಪಡಿಸಿ ಅಭಿವೃದ್ಧಿಪಡಿಸಿ ನಿನ್ನ ನಾಮದ ಘನತೆಗಾಗಿ ಸ್ವಾಮಿ. ಸಭೆಯೆಲ್ಲ ಕೊರತೆಗಳನ್ನು ನೀಗಿಸು. ವಿಶೇಷವಾಗಿ ಸೇವಕರನ್ನು ಆಶ್ರಯಿಸು, ಅವರ ಕುಟುಂಬ ಮಕ್ಕಳನ್ನು ಆಶ್ರಯಿಸು ಸ್ವಾಮಿ. ಸಭೆಯಲ್ಲಿರುವಂತಹ ಅನ್ಯಾಯ ಅಕ್ರಮದಿಂದ ಅವರನ್ನ ಬಿಡಿಸು. ನಿನ್ನ ಸೇವೆಗೆ ಬೇಕಾದಂತ ಅನುಕೂಲಗಳನ್ನು ಆಶೀರ್ವಾದಗಳನ್ನು ಕೊಡು. ಅವರ ಕೊರತೆಗಳನ್ನ ನೀಗಿಸು. ಕುಟುಂಬವನ್ನ ಸಾಕಿ ಸಲಹಲು ಬೇಕಾದಂತ ಶಕ್ತಿಯನ್ನು ಬಲವನ್ನು ಸಂಬಳವನ್ನು ಅವ್ರಿಗೆ ದಯಪಾಲಿಸಿಕೊಡು ಸ್ವಾಮಿ. ನಿನ್ನ ನಾಮದ ಘನತೆಗಾಗಿ ನಿನ್ನ ಸೇವೆ ಮಾಡುತ್ತಿರುವುದರಿಂದ ಅವರು ಯಾವುದೇ ವಿಷಯದಲ್ಲಿ ಸ್ವಾಮಿ ಕೊರತೆಯುಳ್ಳವರಾಗಿ ನಿನ್ನನ್ನು ಅವಮಾನ ಪಡಿಸದಂತೆ, ನಿನ್ನ ನಾಮಕ್ಕೆ ಕುಂತು ತರದಂತೆ ಅವರ ಭವಿಷ್ಯದಲ್ಲಿ ಸ್ವಾಮಿ ನೀನು ಬಲವುಳ್ಳವನಾಗಿ ಪ್ರತಿಯೊಬ್ಬ ಸೇವಕರನ್ನ ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಿ ಕೊರತೆ ಇಲ್ಲದಂತೆ ನಡೆಸು. ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ಇದಕ್ಕೆ ಸ್ವಾಮಿ ಈ ಕೂಟವನ್ನ ನಿನ್ನ ಹಸ್ತಪಡಿಸುತ್ತೇನೆ. ಎಚ್ಚರವಾಗಿ ಪ್ರಾರ್ಥಿಸಿ ಈ ಕೂಟವನ್ನು ಆಶೀರ್ವದಿಸು. ಇದರಲ್ಲಿ ಬರುವಂತ ಎಲ್ಲಾ ಭಾಗವಹಿಸುವಂತ ಭಕ್ತರನ್ನ ಸೇವಕರನ್ನ ಹಿರಿಯರನ್ನ ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ಪ್ರತಿಯೊಂದು ಕುಟುಂಬವು ನಿನ್ನ ಆಶೀರ್ವಾದಗಳನ್ನ ಅನುಭವಿಸುತ್ತಾ ಈ ಭೂಮಿ ಮೇಲೆ ಆ ವಾಕ್ಯದ ಬಲದಿಂದ ಬೆಳೆಯುತ್ತಾ ಅಭಿವೃದ್ಧಿ ಹೊಂದಿ ನಿನಗೆ ಸಾಕ್ಷಿಯ ಕುಟುಂಬವಾಗುವಂತೆ ಕಾರ್ಯ ಮಾಡು. ನಿನಗೆ ಮಹಿಮೆ ತರುವಂತ ಕುಟುಂಬವಾಗುವಂತೆ ಕಾರ್ಯ ಮಾಡು. ನಿನಗನುವುಳ್ಳ ಸೇವೆಯಲ್ಲಿ ಉಪಯೋಗಿಸುವ. ಈ ಕಾರ್ಯಕ್ರಮದ ಮುಖಾಂತರವಾಗಿ ವಾಕ್ಯವನ್ನು ಕೇಳುವಂತ ಪ್ರತಿಯೊಂದು ಹೃದಯವನ್ನು ಆಶೀರ್ವದಿಸು. ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸು, ಅಭಿವೃದ್ಧಿ ಪಡಿಸು. ನಿನ್ನ ಭಯಭಕ್ತಿಯಲ್ಲಿ ಸ್ಥಿರಗೊಳಿಸು. ದಾವೀದನಿಗೆ ಮಾಡಿದಂತೆ ಎಲ್ಲ ವಾಗ್ದಾನಗಳನ್ನ ಪ್ರತಿಯೊಂದು ಕುಟುಂಬದಲ್ಲಿ ನೆಲೆಗೊಳಿಸು. ನೀನೇ ಮಹಿಮೆ ಹೊಂದು ಸ್ವಾಮಿ. ಬೆಳಗ್ಗೆ ನಾನು ಮೊಮ್ಮಕ್ಕಳನ್ನು ಮಾಡುವಂತ ಈ ಸೇವೆಯನ್ನು ನಿನ್ನ ಕೃಪಾಸ್ತು ಒಪ್ಪಿಸ್ತೇನೆ ಸ್ವಾಮಿ. ನಿನ್ನ ನಿತ್ಯವೂ ನಮ್ಮನ್ನು ಬಲಪಡಿಸು, ಚೈತನ್ಯ ಪಡಿಸು, ಅಭಿವೃದ್ಧಿ ಪಡಿಸು. ನಿನ್ನ ಸೇವೆಯಲ್ಲಿ ನಮ್ಮನ್ನು ಹೆಚ್ಚಾಗಿ ಉಪಯೋಗಿಸು. ವಿಶೇಷವಾಗಿ ನೀರಿನ ಅಭಾವಕ್ಕಾಗಿ ಬೆಂಗಳೂರು ಪಟ್ಟಣಕ್ಕಾಗಿ ಪ್ರಾರ್ಥನೆ ಸ್ವಾಮಿ. ನಿನ್ನ ಕೃಪೆ ಇರಲಿ. ಕರ್ನಾಟಕದಾದ್ಯಂತ ದೇಶದಾದ್ಯಂತ ಉತ್ತಮವಾದಂತಹ ಮಳೆಯನ್ನು ದಯಪಾಲಿಸಿಕೊಡು. ಎಲ್ಲಾ ಪಟ್ಟಣಗಳಲ್ಲಿಯೂ ಎಲ್ಲಾ ಗ್ರಾಮಗಳಲ್ಲಿಯೂ ನೀರಿನ ಕೊರತೆ ಬಾರದಂತೆ, ವಿಶೇಷವಾಗಿ ಬೆಂಗಳೂರು ಪಟ್ಟಣದಲ್ಲಿ ಸದ್ಯದಲ್ಲಿ ನೀರಿನ ಹಾಹಾಕಾರವಿರುವುದರಿಂದ ಈ ಸಮಸ್ಯೆಯನ್ನ ನೀನೇ ಪರಿಹರಿಸಿ ಇಲ್ಲಿರುವಂತಹ ಜನರು ಸಮಾಧಾನದಿಂದ ಬದುಕುವಂತೆ, ನೆಮ್ಮದಿಯಿಂದ ತಮ್ಮ ಕುಟುಂಬಗಳನ್ನ ಕಟ್ಟಿಕೊಳ್ಳುವಂತೆ, ತಮ್ಮ ಮಕ್ಕಳನ್ನ ಸಾಕಿ ಸಲಹಿ ನಿನ್ನಲ್ಲಿ ಭಯಭಕ್ತರಾಗಿ ಜೀವಿಸುವಂತೆ ಸಹಾಯ ಮಾಡು. ಸೈತಾನ ಕಾರ್ಯಗಳನ್ನ ಲಯಪಡಿಸು. ಯೇಸು ಕ್ರಿಸ್ತನ ಕೃಪೆಯಿಂದ ಈ ಭೂಮಿಯನ್ನು ಆಶೀರ್ವದಿಸು. ನಿನ್ನ ಮಹಿಮೆಗಾಗಿ ಮಳೆ ಬೆಳೆಯನ್ನು ಕೊಟ್ಟು ಮಕ್ಕಳು ಜನರು ಸಮಾಧಾನದಿಂದ ಬದುಕುವಂತೆ ಕಾರ್ಯ ಮಾಡು. ಪರೀಕ್ಷೆ ಬರುವಂತಹ ಮಕ್ಕಳನ್ನ ಆಶೀರ್ವದಿಸು. ಅವರಿಗೆ ಬಲವಾಗು, ಶಕ್ತಿಯಾಗು, ಜ್ಞಾನವಾಗು, ಆರೋಗ್ಯ ಚೈತನ್ಯವಾಗು, ಸುಕ್ಷೇಮವನ್ನು ಪವಿತ್ರಾತ್ಮ ದೇವರ ಬಲವನ್ನು ಕೊಟ್ಟು ಉತ್ತಮವಾಗಿ ಬರೆದು ಒಳ್ಳೆ ಫಲಿತಾಂಶವನ್ನು ಪಡೆದು ಹಸುರಸರಾಗಿ ಮುಂದಿನ ವ್ಯಾಸಂಗಕ್ಕೂ ಮುಂದಿನ ಭವಿಷ್ಯಕ್ಕೂ ಉಜ್ವಲವಾದಂತ ಆಶೀರ್ವಾದದ ಜೀವಿತಕ್ಕೂ ಮುನ್ನಡೆಯುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ನಮ್ಮ ದೇಶವನ್ನ ನಮ್ಮ ರಾಜ್ಯವನ್ನು ಹಸ್ತಕ್ಕೊಪ್ಪಿಸ್ತೇನೆ. ಮುಂದೆ ಬರುವಂತ ಚುನಾವಣೆಯಲ್ಲಿ ಸ್ವಾಮಿ ನಮ್ಮ ದೇಶಕ್ಕೆ ಹಿತವಾದಂತಹ ರಾಜಕೀಯವನ್ನು, ಹಿತವಾದಂತಹ ಸರ್ಕಾರವನ್ನು, ಹಿತವಾದಂತಹ ನಾಯಕರುಗಳನ್ನು
ಅನುಗ್ರಹ ಮಾಡಬೇಕೆಂದು ಬೇಡ್ತೇನೆ. ನಮ್ಮ ದೇಶದಲ್ಲಿ ಶಾಂತಿ ಸಮಾಧಾನ ನೆಲೆಸುವಂತೆ, ಎಲ್ಲರೂ ನೆಮ್ಮದಿಯಿಂದ ಬದುಕುವಂತೆ, ನಿನ್ನ ಸೇವೆಗೆ ಆಶೀರ್ವಾದದಾಯಕವಾದಂತಹ ಭವಿಷ್ಯವು ಉಂಟಾಗಲಿಕ್ಕಾಗುತ್ತೆ. ಪ್ರತಿಯೊಬ್ಬ ಮನೆಯಲ್ಲಿ, ಪ್ರತಿಯೊಂದು ಮನೆಯಲ್ಲಿಯೂ ಯೆಹೋವ ದೇವರ ವಾಕ್ಯವು ನೆಲೆಗೊಳ್ಳುವಂತೆ ಮಾಡು. ಯೆಹೋವನ ರಾಜ್ಯವು ಸ್ಥಿತಿಗೆ ಬರುವಂತೆ ತೋರು. ನಿನ್ನ ರಾಜ್ಯಕ್ಕಾಗಿ ನಮ್ಮ ದೇಶವು ಸಿದ್ಧವಾಗುವಂತೆ ಕಾರ್ಯ ಮಾಡು. ಎಲ್ಲ ಜ್ಞಾನ, ಮಾನ, ಸ್ತುತಿ, ಸ್ತೋತ್ರ ನಿನಗಾಗಲೆಂದು ನಮಗೋಸ್ಕರ ಕೈವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತಿನಿಂದ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರಾದಂತಹ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸ ಈಗಲೂ ಯಾವಾಗಲೂ ನಿರಂತರವು ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯವನ್ನ ಧ್ಯಾನಿಸುವಂತ, ಕೂಡಿ ಬರುವಂತ ಹಾಗೂ ನೀನು ಕಟ್ಟಲಿರುವಂತಹ ಪ್ರತಿಯೊಂದು ಕುಟುಂಬದ ಸಂತರ ನಿರಂತರವು ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಬೆಳಗಿನ ಜಾವದಲ್ಲಿ ದೇವರ ಚಿತ್ತವನ್ನ ನೆರವೇರಿಸಲು ಕರ್ತನ ಸೇವೆಯ ನಗುವನ್ನ ಹೊತ್ತು ನಿರ್ವಹಿಸುತ್ತಿರುವಂತ ಎಲ್ಲಾ ದೇವರ ಮಂದಿಗೆ, ದೇವರ ಮಕ್ಕಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹೀಗೆ ಕರ್ತನ ಆತ್ಮನು ದಿನನಿತ್ಯವೂ ನಮ್ಮನ್ನ ನಡೆಸಲಿ, ತನ್ನ ಮಹಿಮೆಗಾಗಿ ತೀರಿಸಿಕೊಳ್ಳಲಿ, ತನ್ನ ಆಶೀರ್ವಾದಗಳಿಂದ ತುಂಬಿಸಿ ನಮ್ಮನ್ನ, ನಮ್ಮ ಕುಟುಂಬ ಮಕ್ಕಳನ್ನ ಅಭಿವೃದ್ಧಿಪಡಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೆ ಶುಭಾಶಯಗಳೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ. Thank you, Pastor. Thank you very much. Thank you. Everybody. Thank you, Uncle. Sorry, Uncle. Late ಆಗಿ ಜಾಯಿನ್ ಆಗ್ಬಿಟ್ಟೆ ಇವತ್ತು. It's okay. Okay, ma'am. Thank you. Thank you. Thank you very much. Uncle. Thank you for all your prayers. You're Problem is welcome. solved. Jesus Daughter-in-law is back home. Jesus wants to celebrate this day. Yes. So it's a victorious. God has given very victoriously. He's been won everything. So I'm very happy for Brother Vinay and Sister Pooja. Convey my heartly regards to them, and I'm very happy for them. Thank you, Uncle. Yeah, with under police protection, she has been brought home, and really we are very happy. Yes. I'm very glad, and our prayer has been heard by God. Our God is a real God, and He is powerful God. Yes. So it is proved. Yes, I'm He happy. doesn't want his children to cry. He doesn't want his children to suffer. So this is what happens. All the darkness will turn into light. So I'm very happy, Uncle. I'm very happy. Very happy for your family. Yeah, bless you. Keep thanking God. Keep praising Him. We are so grateful for this wonderful news. Thanks for all your prayers. Santosha. I'm so happy. Yeah. Thank you very much, Ma. Thank you, everybody. Thank you, everybody. Bye. Thank you. God bless you. Thank you, Pastor. Thank you, Pastor. Thank you, Uncle. Thank you, Lord. Thank you, everybody. Elrigu namaskara. Namaskara. ನಮಸ್ಕಾರ.